ನಮೋ ನಮಸ್ತೆ. ಜಯತಿ ಹರಿರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮನದೋ ನಃ. ಆದಿನ್ಮಾತೃರಾವಿಶತ್ಯಾಸ್ವಾಶುಚಿಃ ಅಹಿಮಿಷ್ಯಮಾನಃ ಉರ್ವಿಯಾ ವಿವಾವೃಧೇ. ಪರಮಾತ್ಮನ ಪರಮಾತ್ಮ ಲಕ್ಷ್ಮೀನಾರಾಯಣರ ಆದೇಶದಂತೆ ಈ ರೀತಿಯಾಗಿ ಮಾತೃಹು ಆವಿಶತ್. ಇಲ್ಲಿ ಕುಂತಿ, ಅಂಜನಾ, ಕುಂತಿ ಮತ್ತು ಮಧ್ಯೆ ಪತ್ನಿ. ಶುಚಿತ್ವ ಅಂದ್ರೇನು? ಗರ್ಭವಾಸಾದಿ ದುಃಖಗಳನ್ನು ಯಾವ ರೀತಿಯಲ್ಲೂ ಹೊಂದಲಿಕ್ಕೆ ಸಾಧ್ಯವಿಲ್ಲದೇನೆ ಅಹಿಂಸ್ಯಮಾನ್ಯ. ಅದನ್ನೆರಡು ರೀತಿ ಅರ್ಥ ಮಾಡಬಹುದು. ಒಂದು, ಗರ್ಭವಾಸದ ಮುಗಿತು, ಮುಂದೆ ಕೂಡ ಅಹಿಂಸ್ಯಮಾನ, ಯಾರಿಂದಲೂ ಹಿಂಸೆಗೆ ಒಳಗಾಗಲೇ ಇಲ್ಲ ಆಚಾರ್ಯರು. ಆ ಹಾವು ಕಾಯ್ತಾ ಕೂತಿದ್ದು ಕಚ್ಚಬೇಕು ಅಂಥೇಳಿ, ಅದನ್ನೇ ತುಳಿದು ಹಾಕಿಬಿಟ್ಟು. ಜಟ್ಟಿಗಳು ಬಂದರು, ಹಿಂಸೆ ಇಲ್ಲೇ ಇಲ್ಲ. ಹುಲಿ ಬಂತು, ಇಲ್ಲೇ ಇಲ್ಲ. ಕಳ್ಳಕಾಕರು ಬಂದರು, ಇಲ್ಲೇ. ಹಾಗೆ ಅಹಿಂಸ್ಯಮಾನ. ವೇದಗಳಿಗೆ ಅರ್ಥ ಮಾಡಬೇಕಾದ್ರೆ ಎಷ್ಟು ದೊಡ್ಡ ಅರ್ಥ ಮಾಡಿದ್ರೆ ಅದು ಒಳ್ಳೆಯದು. ಗರ್ಭದಲ್ಲಿ ಹಿಂಸೆ ಆಗಲಿಲ್ಲ ಅಷ್ಟೇ ಅಲ್ಲ, ಅನಂತರವೂ ಕೂಡ ಏನಾಗಲಿಲ್ಲ. ಎಂದೂ ಕೂಡ ಆಚಾರ್ಯ ಯೋಚನೆ ಏನಪ್ಪ ಅಂತ ಹೇಳಿ ಯೋಚನೆ ಮಾಡೋಕ್ಕೆ ಬರಲಿಲ್ಲ. ಅರ್ಥ ಆಯ್ತಾ? ಏನು ಗತಿ, ಮುಂದೆ ಏನು ಮಾಡಬಹುದು ಅಂತ ಆ ಪ್ರಸಂಗನೇ ಬರಲಿಲ್ಲ ಅವರಿಗೆ. ಯಾತಕ್ಕೆ? ಅವ್ರ ಶಕ್ತಿ ಬಂದೆ ಅದೇನೇ. ಸೂರ್ಯನಿಗೆ ಬೆಳಕು ಕಟ್ಲ ಅದ್ದೇ ಬಂದರೆ ಹೇಗಪ್ಪ ಅಂತ ಯೋಚನೆ ಮಾಡ್ತಾನೆ. ಏನು ಮಾಡುತ್ತಾ ಸೂರ್ಯ? ಅದನ್ನು ಧ್ವಂಸ ಮಾಡಿ ಹೋಗ್ತಾನೆ ಹೊರತು ಅದಕ್ಕೆ ಏನು ಕುಗ್ಗೋದು ಇಲ್ಲ, ಸ್ವಲ್ಪ ಡಲ್ಲೂ ಆಗೋದಿಲ್ಲ. ಅದಕ್ಕೆ ಆಚಾರ್ಯರು ಅಹಿಂಸ್ಯಮಾನ. ಯಾವುದೇ ಹಿಂಸೆಗೆ ಒಳಗಾಗೋದು ಹಿಂಸಿಸಲ್ಪಡೋದು. ಹಿಂಸಿಸಲ್ಪಡದೇ ಇರೋದು ಅಹಿಂಸ್ಯಮಾನ. ಯಾವಾಗಲೂ ಇವತ್ತು ಕೂಡ ಅದ್ಯಾಪಿ ಅಹಿಂಸ್ಯಮಾನ. ಆಗಷ್ಟೇ ಅಲ್ಲ, ಅನಂತರವೂ ಕೂಡ ಭೂತಭಾವಿ ಬರುತ್ತಾರೆ. ಏಕವಿಂಶತಿ ಗುಭಾಷ್ಯ ದೂಷಕಂ ಬ್ರಹ್ಮಸೂತ್ರಗಣ ಭಾಷ್ಯಮದ್ಭುತಂ ಅಪ್ಯತೂಷ್ಯ ಅತನೋದನಂತಧೀಹಿ ಭೂತಭಾವಿ ಭವದಾತ್ಮಭಿ ಕ್ವಚಿತ್. ಯಾರಿಂದನೂ ಅವ್ರ ಭಾಷ್ಯವನ್ನು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಖಂಡನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಎಷ್ಟು ವಿಶೇಷವಾದ ಹಿರಿಮೆ ಆಚಾರ್ಯರು. ಅಹಿಂಸ್ಯಮಾನ. ತುಂಬ ಜನಗಳು ತಮ್ಮ ಮತಪ್ರಸಾರ ಕಾಲಕ್ಕೆ ಭಾಳಷ್ಟು ವಿಘ್ನ ಅನುಭವಿಸಿದವರಿದ್ದಾರೆ, ತುಂಬ ಕಷ್ಟಕ್ಕೊಳಗಾದವರಿದ್ದಾರೆ. ಆದರೆ ಆಚಾರ್ಯ ಯಾವ ಸಮಸ್ಯೆನೂ ಬರಲೇ ಇಲ್ಲ. ಉರ್ವಿಯಾ ವಿವಾವೃಧೆ, ಬಡಿ ಬೆಳೀಲಿಲ್ಲ. ಉರ್ವಿಯ ಭಾರಿ ಶ್ರೇಷ್ಠವಾದಂಥ ರೀತಿಯಲ್ಲಿ ಎರಡು. ಉರ್ವಿಯ ಒಂದು, ವಿವಾವೃಧೆ ಇನ್ನೊಂದು. ಆವೃಧೆ ವಿವಾವೃಧೆ. ವಿಶೇಷವಾದ ರೀತಿ ಆಚಾರ್ಯ ಏನು ಮಾಡಿದರು, ವಯಸ್ಸಿನ ಪರಿಣಾಮ ಇಲ್ಲದೇ ಬೆಳೆದರು. ಗೊತ್ತಾ? ವಯಸ್ಸಿನ ಪರಿಣಾಮ 75 ವರ್ಷ ದಾಟಿತ್ತು. ಆಗಲೇ ಒಂದೇ ಕೈಯಿಂದ ಬಂಡೆ ಎತ್ತಿಟ್ರು. 55 ಟನ್ ತೂಕದ ಬಂಡೆ ಒಂದೇ ಕೈಯಿಂದ ಎತ್ತಿಟ್ರು. ಅಂದರೆ ವಿವಾವೃಧೆ. ಎಲ್ಲೂ ಕೂಡ ಅವರಿಗೆ ಯಾವುದೇ ವಿಧವಾದಂತಹ ಆಯಾಸಾದಿಗಳು, ಒಂದು ಮಾನಸಿಕ ಖೇದ, ವಿವಾವೃಧೆ. ಅದಕ್ಕೆಲ್ಲ ಅರ್ಥ ಬರುವ ಅದರ ಸ್ವಾಮಿಗಳು ಬರೀತಾ ತುಂಬ ವ್ಯಾಖ್ಯಾನಗಳಿವೆ ಇದಕ್ಕೆ. ಇಲ್ಲೇ ವಿಶೇಷ ವ್ಯಾಖ್ಯಾನ ಬರೆದಿದ್ದು ವಾದಿರಾಜ ಸ್ವಾಮಿಗಳ ವಿಶೇಷ ಇಲ್ಲಿ ಹೇಳ್ತಾರೆ. ಋಗ್ಯಜಸ್ಸಾಂ ಅಥರ್ವ್ಯಾಖ್ಯಾ ನಿತ್ಯವಿದ್ಯಾ ಶಬ್ದೋ ಅಯಮಿತಿ. ಹಿಂದಿಂದು ಅಹಿಂಸ್ಯಮಾನ ದುಷ್ಕರ್ಮಣ ಉದರಸ್ಥ ಜನ್ಮಾದಿನಾವ. ಅದಕ್ಕೆ ಎರಡೂ ಸೇರಿಸ್ಬಿಟ್ರು. ಯಾವ ದುಷ್ಕರ್ಮಕ್ಕೂ ಒಳಗಾಗಲಿಲ್ಲ. ಚಿಕ್ಕ ಮಗು ಅಭೂತ ಪೀಡೆ ಮಾಡಲಿಕ್ಕೆ ಅಂತ ಬಂತು, ಭೂತನೇ ಒಡೆಯುತ್ತೆ, ಏನು ಮಾಡೋಕ್ಕಾಗಲೇ ಇಲ್ಲ. ರಕ್ತ ಕಾರ್ಯ ಅದೇ ಬೆಳಗಾಯ್ತೆ ಹೊರತು ಏನೂ ಆಗಲಿಲ್ಲ. ಅದಕ್ಕೆ ಅನಂತರವೂ ಕೂಡ ಯಾವ ಹಿಂಸೆಗೆ ಒಳಗಾಗದೇನೆ ಅಹಿಂಸ್ಯಮಾನ ಸನ್ ಬವೃಧೆ. ಆಪ್ರಸವಂ ಬವೃಧೆ ಅಲ್ಲಿ. ಅನಂತರ ಬವೃಧೆ. ಮೊದಲು ಅಲ್ಲಿ ಯಾವ ಕಾಲಕ್ಕೂ ಕೂಡ ಯೋಚನೆ ಬರಲೇ ಇಲ್ಲ. ಸನಾತ್ ಆಪ್ರಸವ ಎಂಬುದಕ್ಕೆ ಎರಡರ್ಥ. ಆ ಪ್ರಸವದಿಂದ ಪ್ರಾರಂಭಿಸಿಬಿಟ್ಟು ಹೇಳ್ತಾರೆ ಬಾರನ್ ಗ್ರೇಟ್ ಅಂತೀವಲ್ಲ, ಹಾಗೆ ಅವ್ರು ಬಾರನ್ ಗ್ರೇಟೇ ಹೊರತು ಯಾವ ಕಾಲಕ್ಕೆ ಅಕ್ವೈರ್ಡ್ ಗ್ರೇಟ್ನೆಸ್ ಬೇರೆ, ಬಾರನ್ ಗ್ರೇಟ್ ಬೇರೆ. ಬಾರನ್ ಗ್ರೇಟ್ ಸೂರ್ಯ ಯಾವಾಗಲೂ ಬಂದು ಸೂರ್ಯ ಬೆಳಕು ನಮಗೆ ಬಿಸಿಲಾಗೋದು ಮಧ್ಯಾಹ್ನನೇ. ಅದು ಸೂರ್ಯ ಇರೋದು ಯಾವಾಗ, ಟೆಂಪರೇಚರ್ ಯಾವಾಗಲೂ ಒಂದೇ ರೀತಿ ಇರೋದು. ಇಲ್ಲಾಗಲಿಕ್ಕೆ ಏನಾಗುತ್ತೆ, ನಮಗೆ ಟೈಮ್ ತೊಗೊಳತ್ತೆ ಹೊರತು ಸೂರ್ಯನೇ ಟೈಮ್ ಇಲ್ಲ. ಅದರಿಂದ ಅದು ಅರ್ಥ ಮಾಡಿಕೊಂಡ್ರೆ ವಿವಾವೃಧೆ. ಇದೆಲ್ಲ ಒಂದು ಭಾಗ. ಇನ್ನೊಂದು ಭಾಗ ಏನು? ಅನು ಯತ್ ಪೂರ್ವ ಅರುಹತ್ ಸನಾಜುವ ನಿನವ್ಯಶೀಷು ಅವರಾಸು ಧಾವತೆ. ಮುಂದೇನು ಮಾಡಿದರು? ಸನಾಜುವ ಅಲ್ಲಿ ಮುಗಿತು. ಆ ಬೌರುಧೆ ಆದರೆ ಪೃಷ್ಠಪಾಕ ಹೋಗಬೇಕೊಂದು ಇದರಲ್ಲಿ. ಸನಾಜುವ ಸನಾತನಂ ಪರಮಾತ್ಮಾನಂ ಜುಷಂತಿ ಪ್ರತಿಪಾದಯಂತೀತಿ ಸನಾಜುವ. ಜುಷಿ ಹೇಳ್ತಾರೆ ಪ್ರೀತಿ ಸೇವನೆಯೋ. ಜುಷ್ ಸೇವೆಗೆ ಪ್ರೀತಿ ಅಂತ ಒಂದು ಅರ್ಥ ಇದೆ, ಸೇವೆ ಅಂತ ಇನ್ನೊಂದು ಅರ್ಥ ಇದೆ. ಇಲ್ಲಿ ಯಾವ ಅರ್ಥ ಮಾಡಬೇಕು? ಪ್ರೀತಿ ಸನಾತನಂ ಪರಮಾತ್ಮನಂ ಜುಷಂತಿ ಪ್ರತಿಪಾದಯಂತಿ ಅಂತ ಅರ್ಥ. ಸದಾಕಾಲ ಪರಮಾತ್ಮನನ್ನೇ ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಯಾವುವು? ವೇದಾದಿಗಳು. ಅದು ಹೇಳಿದ ಸನಾಜುವ ಮತ್ತು ಅನಾದಿ ನಿತ್ಯ. ಅದು ಧಾತೋ ಸಜೂರಿತಿ ಆದವ್ಯೇವ
ಜೂರಿತ್ಯ ಉಕಾರ ಅಂತಹ ಶಬ್ದೋಯಮಿತಿ ಜ್ಞೇಯಂ. ಈ ವೈದಿಕ ಪದ ಹೇಗೆ ಬಂತು ಅಂದರೆ ನಿಷ್ಪತ್ತಿ ತೋರಿಸಿದರು. ಪೂರ್ವಾಹ ಅನುಹತ್ ಸನಾಜುವ ನಿನವ್ಯಶೀಷು ಅವರಾಸು ಧಾವತೆ. ಪೂರ್ವಾಹ ಅಂತಿದೆ. ಪೂರ್ವಾಹ ವೇದಗಳು ಅನಾದಿ ನಿತ್ಯ ಆದ್ದರಿಂದ ಮಹಾಭಾರತ ರಾಮಾಯಣ ಆಮೇಲೆ ಬಂದಿದ್ದರಿಂದ ಮೊದಲು ಯಾವುದು ಅನ್ನಿಸ್ತು ಈಗ ಇವೆರಡರಲ್ಲಿ? ಮೊದಲು ಬಂದವರು ಆಮೇಲೆ ಬಂದವರಲ್ಲಿ ಯಾರು ಶ್ರೇಷ್ಠ ಆಗ್ತಾರೆ? ಮೊದಲು ಬಂದವರು. ಪೂರ್ವಾಹ. ಪೂರ್ವಾಹ ಅಂದರೆ ವೇದಗಳು, ಅನಾದಿ ನಿತ್ಯವಾದ ವೇದಗಳು. ಯಾವ್ಯಾವುದದು? ಸಪ್ತ ವಿದ್ಯಾಸು ಪೂರ್ವಾಹ ಋಗ್ಯಜುಸ್ಸಾಮ ಅಥರ್ವಾಖ್ಯಾಹ. ಅದರಲ್ಲಿ 7 ಹೇಳಿದರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಮತ್ತು ಮಹಾಭಾರತ, ರಾಮಾಯಣ, ಪಂಚರಾತ್ರ. ಅದರಲ್ಲಿ 4 ಪೂರ್ವ, 4 ಕೂಡ ಅದಕ್ಕೆ ಅನಂತರ ಬಂದಿರೋದು ಅನಂತರದ್ದು. ಅದು ಹೇಳ್ತಾರೆ ಸಜೂರಿತ್ಯಾದ ವಿವಾ. ಅದು ನಿತ್ಯವಿದ್ಯಾ ಪೂರ್ವಾಹ ನಿತ್ಯವಿದ್ಯಾ. ನಿತ್ಯ ಇರ್ತಕ್ಕ ನಿತ್ಯ ವೇದ ಸಮಸ್ತಾಶ್ಚ ಇದೆಲ್ಲ ಬಂದಿದೆ. ತತ್ವಸಂಖ್ಯಾನದಲ್ಲಿ ಕೂಡ ಹೇಳ್ಬೇಕಾದ್ರೆ ಹೇಳಿದ್ದಾರೆ, ನಿತ್ಯಾನಿತ್ಯ ವಿಭಾಗೇನ ತ್ರಿಧೈವ ಅಚೇತನಂ ಮತಂ ಅಂಥೇಳಿ. ನಿತ್ಯ ಯಾವುದು ಅಂದರೆ ನಿತ್ಯ ವೇದಾ, ನಿತ್ಯವಾದ ವೇದಗಳು, ಆಮೇಲೆ ಆಕಾಶ, ವ್ಯಾಕೃತ ಆಕಾಶ, ವರ್ಣಗಳು ಎಲ್ಲ ಏನವೆಲ್ಲ ನಿತ್ಯ. ಕಾಲ ಬಂದು ನಿತ್ಯಾನಿತ್ಯ, ಯಾಕೆಂದರೆ ಟೋಟಲಿ ನಿತ್ಯ, ಅದರ ಪಾರ್ಟ್ಸ್ ಅನಿತ್ಯ. ಅದರ ನಿತ್ಯಾನಿತ್ಯದಲ್ಲಿ ಬರುತ್ತೆ. ಅದು ನಿತ್ಯದಲ್ಲಿ ವೇದಗಳು, ಅವ್ಯಾಕೃತ ಆಕಾಶ, ವರ್ಣಗಳು ಇವೆಲ್ಲ ಬರುತ್ತೆ. ಅದನ್ನು ಹೇಳ್ತಾರೆ. ಇನ್ನು ಷಡಂಗ ಬಂದಿಲ್ಲ, ಇನ್ನು ವೇದಗಳಷ್ಟೇ ಹೇಳ್ತಿರೋದು. ಈಗ ವೇದಗಳ ಬಗ್ಗೆ ಹೇಳಿದರು. ನಿತ್ಯ ವಿದ್ಯಾ ಎತ್ತದೋಹೋ ನಿತ್ಯ ಸಂಬಂಧ ಇತಿ ವಚನಾತ್. ಎತ್ತದೋಹೋ ನಿತ್ಯ ಸಂಬಂಧ ಅಂದ್ರೇನು? ಎತ್ತಿದ್ಮೇಲೆ ತತ್ತಿರಬೇಕು ಅಂತ ಅರ್ಥ. ನಾಟ್ ಓನ್ಲಿ ಬಟ್ ಆಲ್ಸೋ ಅಂತ ಹೇಳಿದೆಲ್ಲ ಆ ಥರ. ಬಟ್ ಆಲ್ಸೋ ಒಂದು ನಾಟ್ ಓನ್ಲಿ ಬಂದ ತಕ್ಷಣ ಏನು ಬರಬೇಕು? ಆಮೇಲೆ ನಾಟ್ ಬಟ್ ಆ ಥರ ಬರಬೇಕು. ಇಲ್ದವ್ರು ಅದು ಏನಾಗೋದಿಲ್ಲ. ಎಲ್ಲಿ ಅಲ್ಲಿ ಎಲ್ಲಿರ್ತಾರೋ ಮುಂದೆ ಅಲ್ಲಿರ್ತಾರೆ ಎಲ್ಲಿ, ಅದು ವ್ಯಾಪ್ತಿ ಹೇಳ್ಬೇಕಾದ್ರೆ ಹೇಳಬೇಕು. ಅದೇ ರೀತಿಯೇ ಇಲ್ಲಿ ಏನಂತ ಬಂತು? ಎತ್ತಂತ ಬಂದಿದ್ದರಿಂದ ತತ್ತದ್ದು ಸೇರಿಸ್ಕೋಬೇಕು. ಎತ್ತದು ನಿತ್ಯ ಸಂಬಂಧ. ಕಾರ್ಯುಲೇಟಿವ್ಸ್ ಅಂದರೆ ಒಂದಿದ್ದು ಏನಾಗಿರ್ಬೇಕದು? ಇನ್ನೊಂದು ಇರಲೇಬೇಕು. ಅದು ಎತ್ತಂತ ಬಂದರೆ ತತ್ ಅಂತ ಹೇಳಬೇಕು. ಅದಕ್ಕೆ ಹೇಳ್ತೀವಿ ಯತ್ರ ತತ್ರ. ಯತ್ರ ಧೂಮಃ ತತ್ರ ವನ್ನಿ. ಯತ್ರ ಧೂಮಃ ತತ್ರ ವನ್ನಿ. ಎಷ್ಟು ಉಪಯೋಗಿಸಿರೋ ಅದು ಸಂಬಂಧಪಟ್ಟ ಪದ ಬರಲೇಬೇಕು. ಅದು ಹೇಳ್ತಾ ಸದಾ ನಿತ್ಯ ಯಾವುದು ಮುಂದೆ ಹೇಳಿದ್ರು? ಇತಿ ವಚನಾತ್ ಯಸ್ಮಾತ್ ಕಾರಣಾತ್. ಅಲ್ಲಿ ನಿತ್ಯ ವಿದ್ಯಾ ಒಂದು ಭಾಗ ಮುಗೀತು. ನಿತ್ಯಾ ತಸ್ಮಾತ್ ಕಾರಣಾತ್ ಅನು. ಅವುಗಳನ್ನು ಏನು ಮಾಡಿದರು? ನಿತ್ಯವಾದ ವೇದಗಳನ್ನು ಅನು ತತರ್ಥಬೋಧಕ ಶಿಕ್ಷಾಕಲ್ಪ ವ್ಯಾಕರಣಾದಿಕಂ ಅನುಸೃತ್ಯ ಅರ್ಹತ್. ವೇದ ಅರ್ಥ ಮಾಡಬೇಕಾದ್ರೆ ವೇದಾಂಗಗಳ ಉಪಯೋಗ ಪಡಿಬೇಕು. ವೇದಾಂಗಗಳು ಷಡಂಗಗಳು ಯಾವ್ಯಾವುದು? ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ್ಯ, ಕಲ್ಪ. 6 ವೇದಾಂಗಗಳು ಅಂತ ಕರೀತಾರೆ. ಅವುಗಳು ಅದು ಇದ್ರೇ ಅದು ಅರ್ಥ ಆಗೋದು. ವೇದಗಳ ಅರ್ಥ ಆಗ್ಬೇಕಾದ್ರೆ ಅವಿಷ್ಟು ಗೊತ್ತಿರಬೇಕು. ಆಚಾರ್ಯ ಏನು ಮಾಡಿದರು? ಅನುಸೃತ್ಯ ಅರ್ಹತೆ. ವೇದಾಂಗಗಳ ಅನುಗುಣವಾಗಿ ಅರ್ಥವನ್ನು ಬರೆದರು. ಪೌರುಷೇಯತ್ವೇನ ಅವರಾಸು ನವ್ಯಸೀಷು ಅವರಾಸು ಶನೈಶ್ಶನೈ ವೃಕ್ಷಾರೋಹಣ ಕರ್ತೃವತ್ ಶನೈಶ್ಶನೈ ವಿಚಾರಯಾಮಾಸ ಇತಿ ಭಾವ. ವೃಕ್ಷವನ್ನು ಹತ್ತಬೇಕಾದ್ರೆ ನಿಧಾನವಾಗಿ ಹೇಗೆ ಒಂದೊಂದು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಹತ್ತಬೇಕು, ಹಾಗೆ ಶನೈಶ್ಶನೈ ವಿಚಾರಯಾಮಾಸ ಇತಿ ಭಾವ. ಮೆಲ್ಲನೆ ವಿಚಾರವನ್ನು ಮಾಡಿದರು. ಇದು ಒಂದು ಭಾಗ ಮುಗೀತೀಗ. ನವ್ಯ ಹೇಳ್ತಾರೆ. ಅಂದರೆ ನೆಕ್ಸ್ಟ್ ಪದ ಬಂದಿದ್ದು ಅದೇ. ಈಗ ನಿತರಾಂ ನವ್ಯಶೀಷು ನಿನವ್ಯಶೀಷು ಅಂತಿದೆ. ನಿನವ್ಯಶೀಷು ಅಲ್ಲೇನಿದೆ ನೋಡಿ ಮುಂದೆ. ನಿನವ್ಯಶೀಷು ಅವರಾಸು. ನಿನವ್ಯ ನೂತನ, ಭಾರಿ ನೂತನ. ವೇದಗಳು ಅನಾದಿ ನಿತ್ಯ. ಅದು ಹೋಲಿಸಿದಾಗ ಮಹಾಭಾರತಾದಿಗಳು ಏನಾಯ್ತದೋ ಈ ಅನಂತರದ್ದು. ನಿನವ್ಯ ಅನಂತರದ ಗ್ರಂಥಗಳು. ಅವುಗಳು ರಾಮಾಯಣಾಖ್ಯ, ಪಂಚರಾತ್ರ, ಅವರಾಸು. ಪೌರುಷೇಯವಾದ್ದರಿಂದ ಕಡಿಮೆ ನೆನಪಿರಬೇಕು. ಅಪೌರುಷೇಯವಾದ್ದರಿಂದ ನಿತ್ಯವಾದ್ದರಿಂದ ಅದು ಪೂರ್ವ. ಇದು ಪೂರ್ವ ಅಲ್ಲ, ಚಿಕ್ಕದು. ಆದರೆ ಚಿಕ್ಕದು ಅಂಥೇಳಿ ಏನಲ್ಲ, ಕಡಿಮೆ ಅಲ್ಲ. ಮತ್ತೆ ಮಹಾಭಾರತ ವೇದಕ್ಕಿಂತ ದೊಡ್ಡದು. ಮತ್ತೆ ಇಲ್ಲಿ ಅವರ ಅಂತ ಹೇಳಿದರೆ ಯಾವುದರಲ್ಲಿ ಅವರ? ಕೃಷ್ಣ, ವಸುದೇವ ಇದ್ದಾನೆ, ಕೃಷ್ಣ ಇದ್ದಾನೆ. ಯಾರು ವಯಸ್ಸಿನಲ್ಲಿ ಯಾರು ಚಿಕ್ಕವರು? ವಯಸ್ಸಿನಲ್ಲಿ ವಸುದೇವ, ಕೃಷ್ಣ ಇವರಿಬ್ಬರು ವಯಸ್ಸಿನಲ್ಲಿ ಯಾರು ಚಿಕ್ಕವರು? ಕೃಷ್ಣ. ಯಾತಕ್ಕೆ? ಮಗ ಆದ್ದರಿಂದ ಚಿಕ್ಕವರು. ಯೋಗ್ಯತೆಯಲ್ಲಿ ವಸುದೇವರ ಮಗ ವಾಸುದೇವ. ಅದು ವಾಸುದೇವರ ಬಂದು ವಸುದೇವ ಏನೂ ಅಲ್ಲ. ಇದನ್ನು ಏನರ್ಥ ಅಂದರೆ ಅನಂತರ ಬಂತು ಒಂದು ಮಾತ್ರಕ್ಕೆ ಏನಲ್ಲ, ಕಡಿಮೆ ಅಂತ ಆಗೋದಿಲ್ಲ. ಅನಂತರ ಬಂತು ಅಂತ ಕಡಿಮೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಕ್ಲರ್ಕು ಮೊದಲೇ ಅಪಾಯಿಂಟ್ ಆಗಿಬಿಟ್ಟಿದ್ದಾನೆ, ಗೊತ್ತಾಯ್ತಿಲ್ಲ. ಆಮೇಲೆ ಆಪರೇಟ್ ಬರ್ತಾನೆ. ಏನು ಮೊದಲೇ ಅಪಾಯಿಂಟ್? ಇವರು ಸೀನಿಯಾರಿಟಿ ಕ್ಲೇಮ್ ಮಾಡೋಕ್ಕಾಗತ್ತಾ? ಸೀನಿಯಾರಿಟಿ ಯಾವುದಕ್ಕೆ ಕೌಂಟ್ ಆಗುತ್ತೆ? ಪ್ರಮೋಷನಿಗೆ ಅಷ್ಟೇ. ಬಟ್ ಇದಕ್ಕೆ ಯಾವುದು ಕೌಂಟ್ ಆಗೋದು? ಅಪಾಯಿಂಟ್ಮೆಂಟೇ ಯೋಗ್ಯತೆಯೇ ಕೌಂಟ್ ಆಗೋದು.
ಅರ್ಥ ಆಯ್ತಾ? ಈಗ ಈ ಫ್ರೆಶ್ ಎ ಸಿ ಬಂದರೆ ಇವರೆಲ್ಲ ಸೀನಿಯರ್ ಜಸ್ಟ್ ರಿಟೈರ್ ಆಗೋ ಸೀನಿಯರ್ ಹೆಡ್ ಕ್ಲರ್ಕ್ ಕೂಡ ಏನಾಗಬೇಕು? ಸಲ್ಯೂಟ್ ಹೊಡಿಬೇಕು, ಬೇರೆ ದಾರಿ ಇಲ್ಲ. ಯಾಕೆ? ಇದು ವಯಸ್ಸು ಕೌಂಟ್ ಆಗಲ್ಲ ಇಲ್ಲಿ. ಬಟ್ ಮೊದಲೇ ರಿಪೋರ್ಟ್ ಅದನ್ನೇ ಹೇಳಬೇಕು, ಬಂದು ಅವನೇ ಸೀನಿಯಾರಿಟಿ ಅವನಿಗಿದೆ ಅಪಾಯಿಂಟ್ಮೆಂಟಲ್ಲಿ, ಆದರೆ ಪವರ್ ಇವನಿಗಿದೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ಅವರ ಶಬ್ದಕ್ಕೆ ಅಪಾರ್ಥ ಮಾಡ್ಕೋಬಾರ್ದು. ಕಡಿಮೆ ಅಂತ ಹೇಳಿದಾರಲ್ಲ, ಅವರ ಅಂತ ವಯಸ್ಸಿನ ದೃಷ್ಟಿಯಿಂದ ಕಡಿಮೆ, ಯೋಗ್ಯತೆಯ ದೃಷ್ಟಿಯಿಂದ ಕಡಿಮೆ ಅಂತ ಪ್ರಶ್ನೆ ಇಲ್ಲ. ಇದ್ರ ಮಹಾಭಾರತ ಶ್ರೇಷ್ಠ ಅಂತ ಇಷ್ಟೊತ್ತು ಹೇಳಿದ್ದೆಲ್ಲ ಏನಾಗುತ್ತೆ ಅಲ್ಲಿಗೆ? ಎಲ್ಲ ಹೋದಾಗಲೇ ಅರ್ಥ ಮಾಡಬಾರ್ದು. ಪಂಚಮವೇದ ಇಟ್ಕೊಡೋದಲ್ಲ, ಪಂಚಮವೇದ ಹೌದು, ಅದಕ್ಕಿಂತಲೂ ಶ್ರೇಷ್ಠ. ಪಂಚಮವೇದದಲ್ಲಿ ಮಹಾಭಾರತ ಏನಾಗಿದೆ? ಅದಕ್ಕೆ ಪಂಚವೇದ ಎಲ್ಲವೂ ಶ್ರೇಷ್ಠ ಅಲ್ಲ, ಮಹಾಭಾರತ ಶ್ರೇಷ್ಠ. ಪಂಚಮವೇದದಲ್ಲಿ ಮಹಾಭಾರತ ಮಾತ್ರ ವೇದಗಳಿಗಿಂತ ಶ್ರೇಷ್ಠ. ಅದು ಹಿಂದೆ ಹೇಳಿರೋದ್ರಿಂದ ಸೇರಿ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಹೋದರೆ ಬೇರೆ ಅರ್ಥ ಆದಾಗುತ್ತೆ. ಹಾಂ, ಆಗೋಗುತ್ತೆ, ಅದು ಸರಿ ಹೋಗೋದೇ ಇಲ್ಲ. ಅವರಾಸು ಪಂಚರಾತ್ರ ಭಾರತ ಅದಕ್ಕೆ ಹೇಳಿದ್ದೆ, ಅದಕ್ಕೆ ಪೌರುಷೇಯತ್ವೇನ ಅವರಾಸು ಅಷ್ಟೇ. ಪುರುಷಕೃತ ಎಂಬ ಕಾರಣಕ್ಕೆ ಅವರ ಹೊರತು ನಿಜವಾಗಲೂ ಅವರ ಅಲ್ಲ. ಅದು ಒಂದು ಧಾತು ಅವರಾಸು ಧಾವತೆ ಇತಿ. ಅದರಲ್ಲಿ ಏನು ಮಾಡಿದರು ಆಚಾರ್ಯರು? ಧಾವತೆ, ಜೋರಾಗಿ ಓಡಿದರು. ಜೋರಾಗಿ ಓಡಿದ್ರೆ ಏನರ್ಥ ಅದಕ್ಕೀಗ? ಜೋರಾಗಿ ಓಡಿದ್ರು ಅಂದರೆ ಮರ ಹತ್ಬೇಕಾದ್ರೆ ಏನಾಗುತ್ತೆ? ಯಾವಾಗಲೂ ಸ್ವಲ್ಪ ಸ್ಲೋ ಆಗುತ್ತೆ. ಓಡ್ಬೇಕಾದ್ರೆ ನೆಲದ ಮೇಲೆ ಓಡಾಡ್ಬೇಕಾದ್ರೆ ಫಾಸ್ಟ್ ಆಗುತ್ತೆ. ಆದರೆ ಏನು ಮಾಡಿದರು ಅಂದರೆ ವೇದಗಳು ಯಾತಕ್ಕೆ ಹಾಗೆ ಮಾಡಬೇಕು ಅಂದರೆ ಏನು ಹೇಳಬೇಕು? ಅದಕ್ಕೆ ವ್ಯಾಸ ನಿರುಕ್ತ ಎಲ್ಲ ತೊಗೋಬೇಕು. ಶಿಕ್ಷಾ, ವ್ಯಾಕರಣ, ನಿರುಕ್ತ, ಛಂದಸ್ಸು ಎಲ್ಲ ತೊಗೋಬೇಕು. ವೈದಿಕ ವ್ಯಾಕರಣ ಬೇರೆಯೇ ಇದೆ. ಆದ್ದರಿಂದ ಏನು ಮಾಡಬೇಕು? ಉಳಿದವರಿಗೆ ಕನ್ವಿನ್ಸ್ ಮಾಡ್ಬೇಕಾದ್ರೆ ಆಚಾರ್ಯರಿಗೆ ಅದು ಇದು ಏನು ನೋ ಡಿಫರೆನ್ಸ್. ಆಚಾರ್ಯರಿಗೆ ಎಲ್ಲರಲ್ಲೂ ವ್ಯತ್ಯಾಸ ಇಲ್ಲ. ಆದರೆ ಶಿಷ್ಯರಿಗೆ ಅದು ಹೇಳ್ಬೇಕಾದ್ರೆ ಏನು ಮಾಡಬೇಕು? ಅದನ್ನು ಇಟ್ ಟೇಕ್ಸ್ ಟೈಮ್. ಶಿಷ್ಯರಿಗೆ ಅದಕ್ಕೊಂದು ಮಾತು ಬರ್ತದೆ. ಕೃಷ್ಣ ಬಾಲರಾಮ ಇಬ್ಬರು ಕೂಡ ಹೋದರು, ಸಾಂದೀಪನಾಚಾರ್ಯ ಹತ್ರ ಹೋದರು, ವಿದ್ಯಾಭ್ಯಾಸಕ್ಕೆ ಅಂತ ಹೋದರು. ಅಲ್ಲಿ 64 ದಿವಸ ಇದ್ದರು. 64 ಇದ್ದಿದ್ದು ಅಷ್ಟು ಬಹುಶಃ ಶಾರ್ಟೆಸ್ಟ್ ಕೋರ್ಸ್ ಯಾರೂ ಮಾಡಿಲ್ಲ, ಬರೀ 64 ದಿವಸ. ಅಲ್ಲ ಒಂದು ದಿವಸದಲ್ಲಿ ಬರ್ಬೋದಾಗಿತ್ತಲ್ಲ ಅಂತ ಕೇಳಿದ್ರೆ 64 ವಿದ್ಯೆ ಓದಬೇಕು ಅಂತ ತೋರಿಸಿದ್ರು. ವಿದ್ಯೆಯಲ್ಲಿ ಏನೋ ಬಡಿಸಿದ್ದೆಲ್ಲ ಹೇಗೆ ಊಟ ಮಾಡಬೇಕು ಹಾಗೆ, ಯಾವ್ದಾಡ್ಬಿಟ್ಟು ಇನ್ಯಾಕೆ ಚೆಲ್ಲಿದೆ ಅಂತ ಕೇಳ್ತಾರಲ್ಲ ಆ ರೀತಿಯಲ್ಲಿ ಬಡಿಸಿದ್ದೆಲ್ಲ ಕೂಡ ಊಟ ಹೇಗೆ ಮಾಡಬೇಕು. ಜ್ಞಾನ ಪ್ರಪಂಚ ಯಾವುದೂ ಮಿಸ್ ಮಾಡ್ಕೋಬಾರ್ದು ನಾವು. ಅರ್ಥ ಆಯ್ತಾ? ಅದೇನು ಇದೇನು ವ್ಯಾಕರಣ ಏನು ಬಿಡ್ಲಕ್ಕೆ ಹೋಗಬಾರ್ದು. ಬಟ್ ಎಷ್ಟು ಉಪ್ಪು ಹಾಕಿ ಎಲ್ಲ ತಿಂದುಬಿಡಬಾರ್ದು. ಅಷ್ಟು ಉಪ್ಪಿನ ಎಲ್ಲ ಹಾಕಿದ್ರೆ ಎಷ್ಟು ಬೇಕೋ ಅಷ್ಟು ರುಚಿಗೆ ಎಷ್ಟು ಅಷ್ಟು ಉಪ್ಪು ಅಷ್ಟೇ. ಉಳಿದಿದ್ದೆ ಉಪ್ಪು ಯಾಕೆ ಚೆಲ್ಲಿದ್ರೆ ಯಾರು ಕೇಳೋದಿಲ್ಲ ಮಧ್ಯೆ. ಆದರೆ ಹಾಕದೆ ಹೋದ್ರೆ ಯಾಕೆ ಹಾಕಿಲ್ಲ ಅಂತವ್ರು ಕೇಳ್ತಾರೆ. ಅರ್ಥ ಆಯ್ತಾ? ಆದ್ದರಿಂದ ರುಚಿಗೆ ಅಷ್ಟು ಅಷ್ಟು ಉಳಿದಿದ್ದು. ಆದರೆ ಇವೆಲ್ಲ ಕೂಡ ಏನು ಮಾಡಬೇಕು? ವಿಶೇಷವಾಗಿ ತಿನ್ನಬೇಕು. ಅದರಲ್ಲೂ ನಿಶೇಷಂ ಘೃತ ಪಾಯಸಂ, ಪಾಯಸ ಮತ್ತು ತುಪ್ಪ ಏನು ಮಾಡಿಕೊಡ್ದಂತೆ ತೆಲ್ಲೇಬಾರ್ದು. ಅಷ್ಟರ ಮಟ್ಟಿಗೆ ಅದಕ್ಕೆ ಮಹತ್ವ ಇದೆ. ಆ ದೃಷ್ಟಿಯಲ್ಲಿ ನಾವು ಯಾವ ಗ್ರಂಥನೂ ಓದದೇ ಇರಬಾರ್ದು, ಯಾವ ವಿದ್ಯೆನೂ ಕಲಿಯದೇ ಇರಬಾರ್ದು. ಅದಕ್ಕೆ ಕೃಷ್ಣ ಬಲರಾಮನೇ 64 ವಿದ್ಯೆನೂ ಕಲಿಬೇಕು ಅಂತ 64 ದಿವಸ ಅಲ್ಲಿದ್ದರು. ವಿದ್ಯೆಗಳೆಷ್ಟು? ಚತುಷ್ಷಷ್ಟಿ ಕಲಾಕೋವಿದರು. ದ್ವಿಜೇಂದ್ರ ಸ್ವಾಮಿಗಳಿಗೆ ಅವರಿಗೆಲ್ಲ ಹೆಸರಿದೆ. 64 ವಿದ್ಯೆಯನ್ನು ಪಡೆದವರು ಅಂತೇಳಿ. ಆದ್ದರಿಂದ 64 ವಿದ್ಯೆಯನ್ನು ಕಲಿಬೇಕು ಅಂತ ಅವ್ರು ಹೇಳಿದರು. ನಾವು 37 ಗ್ರಂಥ ಓದಬೇಕು ಅಂತ ನಡೆಸಿಲ್ಲ. ಬದಲು 64 ವಿದ್ಯೆ ಬಿಟ್ಕೊಳ್ಳೋಣ. 37 ಗ್ರಂಥ ಪಾರಾಯಣ ಮಾಡೋಷ್ಟು ಓದಕ್ಕೆ ನಾವು ತಯಾರಿಲ್ಲ ಅಂತ ತಿಳ್ಕೊಂಡ್ರೆ ಎಷ್ಟು ತಪ್ಪಾಗುತ್ತಾಗ. ಸರಿ, ಹಾಗಿದ್ರೆ ಆದರೆ ಒಂದೇ ದಿವಸ ಕಲ್ತ್ರೆ ಮುಗಿದೋಗ್ತಿತ್ತಲ್ಲ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಅದಕ್ಕೆ? ಹೌದು, ಕೃಷ್ಣ ಬಲರಾಮ ಸಮಸ್ಯೆ ಅಲ್ಲ, ಇದು ಸಾಂದೀಪನಾಚಾರ್ಯ ಸಮಸ್ಯೆ. ಗೊತ್ತಾಯ್ತಾ? ಇವತ್ತೇನಾಗಿದೆ ಅಂದರೆ ದೊಡ್ಡ ಇದು ಇಷ್ಟಗಲ ಬಾಯಿದು ನಿಂದಿಟ್ಬಿಟ್ಟಿದ್ದಾರೆ. ನೀರು ಬರ್ತಾಯಿದೆ, ಗಂಟೆ ತಗೋತಾ ಇದೆ. ಪಾತ್ರೆ ತಪ್ಪಲ್ಲ, ಯಾರು ತಪ್ಪಿದು? ನೀವು ಬರ್ತೀರಿ ಸ್ಲೋ ಒಂದೊಂದು ಸರಿ ಕಣ್ಣೀರು ಬರ್ತಾಯಿದೆ. ಏನು ತುಂಬಬೇಕಾದ್ರೆ ಆದ್ದರಿಂದ ಪಾತ್ರೆ ದೋಷ ಇದೆ, ಯಾವುದು ಅದ್ರ ದೋಷ ಇದೆ. ಇನ್ನೇನಾಗುತ್ತೆ ಕೆಲವು ಸಲ ಇದು ಜೋರಾಗಿದೆ, ಫ್ರೆಶ್ ಪಾತ್ರೆನೇ ಇಲ್ಲ, ಇರ್ತೈತೆ ಪಾತ್ರೆಯಲ್ಲಿ ಒಂದು ಹರಿ ನೀರು ನಿಲ್ಲೋದೇ ಇಲ್ಲ. ಯಾಕೆ? ಆ ಫಾಸ್ಟ್ಗೆಲ್ಲ ಹೋಗ್ಬಿಡುತ್ತೆ ಆ ಕಡೆ. ಇದು ಅರ್ಥ ಮಾಡಿಕೊಂಡ್ರೆ ಆಚಾರ್ಯರ ಮಾತಿಂದ ಎಷ್ಟು ಸ್ವಾರಸ್ಯ ಇದೆ ಅಂದರೆ ಅವರು ಅರ್ಥ ಆಯಿತು. ಇನ್ನು ಇವ್ರ ಹತ್ರ ಆಚಾರ್ಯ ಒಂದು 3-4 ವರ್ಷ ಇದ್ದರು ಸುಮಾರಾಗಿ. ತೋಟದ್ದೆಲ್ಲ ಇರತ್ರ ಬೇಕಿತ್ತ ಅವ್ರಿಗೆ ಕೃಷ್ಣನಿಗೆ ಕಲಿಯೋದಾದರೂ ಬೇಕಿತ್ತ, ಒಂದು ದಿವಸ ಆದರೂ ಬೇಕಿತ್ತ, ಒಂದು ಕ್ಷಮಶ ಬೇಕಿತ್ತ. ಆದ್ದರಿಂದ ಎಲ್ಲರೂ ಕಲಿಬೇಕು. ಹರಯೇ ಗುರವೇ ನಮಃ 2 ತೋರಿಸ್ತೆ ಕೃಷ್ಣ ಅಲ್ಲಿ. ಒಂದು ಆಚಾರ್ಯ ಬರೀತಾರೆ ಅದನ್ನು, ಧರ್ಮೋ ಹಿ ಧರ್ಮ ವಿದುಷಾಮಪಿ ದೇವತಾನಾಂ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಜ್ಞಾನಾದಿ ಗುಹನಂ ಉತ ಅಧ್ಯಯನಾದಿರತ್ರ ತಜ್ಞಾಪನಾರ್ಥಮವಸದ್ ಭಗವಾನ್ ಗುರೌಚ. ಎಷ್ಟು ದೊಡ್ಡ ಮೆಸೇಜ್ ಕೃಷ್ಣ ಕೊಟ್ಟ. ಯದ್ಯದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜನಃ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಬೇರೆ ಪಶುಗಳಿಗೆ ಯಾಕೆ ಓದಿಲ್ಲ ಅಂತ ಕೇಳೋದಿಲ್ಲ. ಪಶು ಅಂತಲೇ ಹೆಸರು ಅದಕ್ಕೆ. ಮನು ಅವಬೋಧನೆ ತಿಳ್ಕೊಳ್ಳೋ ಚಾನ್ಸ್ ಇರೋದು ಇದಕ್ಕೆ. ಓದಿದೆಯಾ ಅಂತ ಕೇಳ್ತಾರೆ. ಇವತ್ತು ಸಿಟಿಯಲ್ಲಿ ಇದ್ದವ್ರು ಓದಿಲ್ಲ ಅಂದರೆ ಹಳ್ಳಿಯಲ್ಲಿ ಪಾಪ ಚಾನ್ಸೇ ಇಲ್ಲ ಅವರಿಗೆ. ಓದಿ ಪಾಪ ಏನು ಓದ್ತೀವಿ, ಯಾರು ಇಲ್ಲೇ ಇಲ್ಲ ಅಂತ ಹೇಳ್ತಾರೆ. ಸಿಟಿಯಲ್ಲಿ ಓದಿದ್ರೆ ನೀವು ಮೂರ್ಖ ಏನಾಗಿತ್ತು ನಿನಗೆ ಅಂತ ಕೇಳಿದ್ರೆ, ಅದು ಪಕ್ಕದಲ್ಲೇ ಕಾಲೇಜ್, ಜೊತೆಗೆ ಪಕ್ಕದಲ್ಲೇ ಸ್ಕೂಲು. ಒಂದು ದಿವಸ ಹೋಗಿಲ್ಲ ಅಂದರೆ ಭಾರಿ ಹುಚ್ಚ ಅಂತ ಕರೀತಾರೆ. ಮನುಷ್ಯ ಜನ್ಮ ಅಂದರೆ ಹಾಗೆ. ಪಕ್ಕದಲ್ಲೇ ಗಂಗಾ ನದಿ, ಗಂಗಾ ಸ್ನಾನ ಮಾಡ್ತಾಯಿಲ್ಲ. ಬೆಂಗಳೂರಿಂದ ಹೋಗಿ ಅಲ್ಲೇ ಇದ್ದಾನೆ, ಒಂದು ದಿವಸ ಗಂಗಾ ಸ್ನಾನ ಮಾಡೇ ಇಲ್ಲ. ಅದು ಎಷ್ಟು ಮೂರ್ಖ ಅನ್ನಿಸ್ತಲ್ಲ ಆ ಥರ. ಅದಕ್ಕೇ
ಅದೇನು ಪರಮಾತ್ಮ ತೋರಿಸ್ದ. ಮನುಷ್ಯನಾಗಿ ಹುಟ್ಟಿದ್ರೆ ಜ್ಞಾನ ಕಾರ್ಯಕ್ಕೋಸ್ಕರ ಕಲೀಲೇಬೇಕು, ಅಧ್ಯಯನ ಮಾಡಲೇಬೇಕು. ನಮ್ಮೂರಲ್ಲಿ ಗುರುಗಳೇ ಇಲ್ಲ, ಏನು ಮಾಡಬೇಕಾಗ? ಕೃಷ್ಣ ಏನು ಮಾಡ್ದ? ಮಧುರೆಯಿಂದ ಎಲ್ಲಿಗೆ ಹೋದ? ಉಜ್ಜಯಿನಿಗೆ ಹೋದ. ಗೊತ್ತಾಯ್ತು? ಉಜ್ಜಯಿನಿ ಅದೆಲ್ಲ ತೋರಿಸ್ತಾರೆ. ನೀವು ಹುಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ನಮ್ಮೂರಲ್ಲಿ ಇವತ್ತು ಲೌಕಿಕ ವಿದ್ಯೆನ ಯಾರು ಇದ್ದೂರಲ್ಲಿ ಕಾಲೇಜಲ್ಲಿ ಓದೋದು ಬಿಟ್ಟಿದ್ದಾರಾ? ಇದ್ದೂರಲ್ಲಿ ಬಿಟ್ಟಿದ್ದಾರೇನು? ಎಲ್ಲ ಹುಡುಗಿ ಕಷ್ಟಪಟ್ಟು ವಾರಾನ್ಯ ಮಾಡಿಕೊಂಡು ಹಾಸ್ಟೆಲಲ್ಲಿದ್ದು ಏನೋ ಕಷ್ಟಪಟ್ಕೊಂಡು ಮಾಡ್ತಾರೆ. ಅದಕ್ಕೆ ಎಲ್ಲರೂ ಹಾಗಿಬಿಟ್ಟಿದ್ರೆ ಏನಾಗ್ತೈತಿ ಇವತ್ತು. ಇನ್ಫ್ಯಾಕ್ಟ್ ಆಶ್ಚರ್ಯ, ಭಾಳ ವಂಡರ್ಸ್ ಮಾಡಿದಾರಲ್ಲ ಹಳ್ಳಿ ಜನಗಳು. ಗೊತ್ತಾಯ್ತಿಲ್ಲ? ಮತ್ತು ವೆರಿ ಪೂರ್ ಫ್ಯಾಮಿಲಿಯಿಂದ ಬಂದವರು ವಂಡರ್ಸ್ ಮಾಡಿದಾರಲ್ಲ. ಅಂದರೆ ಅರ್ಥ ಏನದಕ್ಕೆ? ಪಾವರ್ಟಿ ಆಗಲಿ ಊರಾಗಲಿ ಕೌಂಟ್ ಆಗೋದಿಲ್ಲ ಮನಸ್ಸಿದ್ರೆ. ಆ ದೂರ ಕಷ್ಟಪಟ್ಟು ಹೋದಿ ಏನೋ ಮಾಡಿಕೊಂಡು ಎಷ್ಟು ಕಷ್ಟಪಡ್ತಾರೆ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅದು ಲೌಕಿಕ ವಿದ್ಯೆಗೆ ಇದೆಲ್ಲ ಕೂಡ. ಇನ್ನು ಅಧ್ಯಾತ್ಮ ವಿದ್ಯೆಗೆ ಭಾರಿ ಕಷ್ಟಪಡಬೇಕು. ಅದು ಎರಡನೇ ಪಾಯಿಂಟ್ ಅಲ್ಲ. ಆಮೇಲೆ ವಿದ್ಯೆ ಸ್ವಲ್ಪ ಓದಬೇಡಿ, ಎಲ್ಲ ಓದಬೇಕು. ಮತ್ತು ಮೂರನೇ ಭಾಗ ತೋರಿಸ್ದೆ, ವಿದ್ಯೆನೇ ಕಾಟಾಚಾರಕ್ಕೆ ಓದಿಬಿಡ್ಬೇಡಿ, ಎಲ್ಲ ಓದಬೇಕು ಅಂತೇಳಿ 64 ವಿದ್ಯೆನೂ ಆಯಿತು. ಇದು ದೇವರಿಗೆ ಒಂದೂ ಬೇಕಿಲ್ಲ, ಎಲ್ಲ ಮಾಡಿ ತೋರಿಸ್ದೆ. ನಮಗೆಲ್ಲ ಬೇಕು, ಒಂದೂ ಮಾಡೋದಿಲ್ಲ. ಆಶ್ಚರ್ಯ. ಅದು ನೆಸಿಟಿನೇ ಇಲ್ಲ ಮಾಡಿದ. ನಮಗೆ ಫುಲ್ ನೆಸಿಟಿ ಇದ್ದರೂ ಏನಾಗ್ತಾಯಿದೆ, ನಮಗೆ ಯಾವಾಗಲೂ ಏನರ್ಥ? ಸಾಕು ಸಾಕು ಅಷ್ಟೇ, ಇಷ್ಟು ಸಾಕು. ಭಾರಿ ಇಲ್ಲಿ ಬಹುಶಃ ಭಾರಿ ತೃಪ್ತಿ ನಮಗಿರೋದು ಓದಿದ್ರ ಬಗ್ಗೆ. ಸಾಕೇ ಸಾಕು ಅಂತೇಳಿ. ಅದು ಒಂದಕ್ಕೆ ಇರಬಾರ್ದು ಅಂತ ಹೇಳ್ತಾರೆ. ಅದು ಒಂದಕ್ಕೆ ಇರಲೇಬಾರ್ದು ತೃಪ್ತಿ. ಇನ್ನೂ ಕೂಡ ಏನಾಗಬೇಕು ಅದಕ್ಕೆ ನೋಡಿ. ಅಷ್ಟು ಊಟ ಮಾಡಿರ್ತಾರೆ, ಯಾರಿಗೋ ನಮ್ಮ ಸ್ವೀಟ್ ನಿಮಗೆ ಹಾಕಲೇ ಇಲ್ವಾ? ಏನು ನಿದ್ದೆನೇ ಬರೋದಿಲ್ಲ ಆಮೇಲೆ ಅವರಿಗೆ. ಆ ಸ್ವೀಟ್ ನಮ್ಗೆ ಹಾಕಲೇ ಇಲ್ಲ. ಎಷ್ಟು ದುಃಖ ಆಗುತ್ತೆ ಅಂದರೆ ಹೇಳೋಕ್ಕಾಗೋದಿಲ್ಲ ಅವರಿಗೆ. ಅವ್ರ ಉತ್ಸಾಹ ಎಲ್ಲ ಹೋಗಿಬಿಡುತ್ತೆ. ಹೊಟ್ಟೆ ತುಂಬಿದ ಕಡಿಮೆ ಆದಾಗ ಅಳಿಸ್ಬಿಡುತ್ತೆ. ಯಾಕೆ? ಅದು ನಮಗೆ ಹಾಕಲಿಲ್ಲ. ಅದು ಭಾರಿ ಬೇಕಾದ ಬೇರೆ ಇವರಿಗೆ. ಅಷ್ಟರ ಮಟ್ಟಿಗೆ ಆಮೇಲೆ ಬೇಲೆಗೆ ಶುರು ಮಾಡಿಬಿಡ್ತಾರೆ. ಯಾಕೆ? ಆ ರೀತಿ ಇದ್ದರೆ ಇವತ್ತು ಒಂದು ಓದ್ದೇ ಒಂದು ಓದಿಲ್ಲ ಅನಿಸೋದಿಲ್ಲ ಅಂತ ತಿಳ್ಕೊಂಡ್ರೆ ಎಷ್ಟು ಅನ್ಯಾಯ ಅಲ್ಲೇ. ಟಾಪ್ ಪ್ರಯಾರಿಟಿ. ಯಾರೋ ಬೆಳೆದ ಹಾಗೆ ಬಾಧ್ಯವರು ಬೆಳಿಬಾರ್ದು. ಅರ್ಥ ಆಯ್ತಾ? ಯಾರೋ ಬೆಳೆದ ಯಾಕೆ ಬೆಳಿಬಾರ್ದು? ನಮಗೆ ಆಪರ್ಚುನಿಟಿ ಇದೆ, ಉಳಿದವ್ರಿಗಿಲ್ಲ. ಆ ರೀತಿ ಬೆಳೆದ್ರೆ ನಮಗೇನಂತ ದಡ್ಡ ಅಂತ ಕರೀತಾರೆ ಅಷ್ಟೇ. ಆಗಲೆಲ್ಲ ಹೇಳ್ತಿರ್ತೀನಿ. ಒಬ್ಬ ಸಾಮಾನ್ಯವಾಗಿ SLCನೇ ಸಾಮಾನ್ಯ ಹುಡುಕಿ ಬಿಟ್ಟು ನಾವು ಹಿಂದೂ ಸ್ಕೂಲಿಗೆ ಸೇರಿಸೋಣ ಅಂತ ಸೇರಿಸ್ತಾರೆ. ಯಾತಕ್ಕೆ? ಸಿಲೆಬಸ್ ಸೇರಿ ಬೇರೆ ಆಗಲ್ಲ, ಸಿಲೆಬಸ್ ಸೇಮೇ. ಯಾತಕ್ಕೆ ಸೇರಿಸ್ತಾರಲ್ಲಿ? ನಮ್ಮ ಸಂಸ್ಕಾರ ಬರುತ್ತೆ ಅಂತ ಸೇರಿಸ್ತಾರೆ. ಅಲ್ಲೇ ಸೇರಿಸ್ಬಾರ್ದು, ಬೇರೆ ಅಲ್ಲಿ ಅವ್ರ ಸಂಸ್ಕಾರ ಬಂದೋಗ್ಬಿಡುತ್ತೆ ಅಂತ. ಹೊತ್ತಾನೆ ಕೋರ್ಸ್ ಒಂದೇ, ಡಿಫ್ರೆನ್ಸ್ ಇದೆ. ಅದೇ ರೀತಿಯೇ ಒಬ್ಬ ಮಾಧ್ವ ಬ್ರಾಹ್ಮಣ ಇಂಜಿನಿಯರಿಂಗ್ ಓದ್ತಾನೆ, ಓದಲಿ. ಇನ್ನೊಬ್ಬನು ಓದ್ತಾನೆ, ಓದಲಿ. ಇವನಿಗೆ ತನ್ನ ವಿದ್ಯೆ ಸಮೇತ ಓದೋ ಕಮಿಟ್ಮೆಂಟ್ ಇದೆ ಇವನಿಗೆ. ಆ ಸಂಸ್ಕಾರ ಸಮೇತ ಇಂಜಿನಿಯರ್ ಆಗಬೇಕು, ಸಂಸ್ಕಾರ ಸಮೇತ ಡಾಕ್ಟರ್ ಆಗಬೇಕು. ಅವನು ಸಂಸ್ಕಾರ ಆಗ್ತಾನೆ. ಹಾಗಲ್ಲ, ಬರೀ ಅದಾಗಿ ಬಿಡ್ತಾರೆ. ಅದರಿಂದ ಏನಾದರೂ ಹೇಳ್ತಿದ್ದು ನೋ ಡಿಫ್ರೆನ್ಸ್. ಹಾಗಾಗಬಾರ್ದು. ಇಲ್ದ ಹೋದರೆ ಈ ಸ್ಕೂಲಿಗೆ ಯಾಕೆ ಸೇರಿಸ್ತೀರಿ? ಹಾಗಿದ್ರೆ ನೀವೀಗ ಇವನ ಮಗ ಶತದಡ್ಡ ಭಾರಿ ರ್ಯಾಂಕ್ ಬಂದಿದೆ, ಆ ಸ್ಕೂಲಿಗೆ ಸೇರಿಸ್ತಾರೆ. ಭಾರಿ ಬಂದಿದೆ, ಆ ಕಾಲೇಜಿಗೆ ಸೇರಿಸ್ತಾರೆ. ಇವನು ರ್ಯಾಂಕ್ ದೇವರಾಣಿ ಬರೋಲ್ಲ. ಅಟ್ಲೀಸ್ಟ್ 10 ಬರಲಿ, 20 ಬರಲಿ, ಕೊನೆ ಪಕ್ಷ. ಅದು 11 ಬರಲಿ ಸಾಕು. ಇಷ್ಟೇ ತಾನೇ. ಆ ಸಂಸ್ಕಾರ ಅಂತ ಗೊತ್ತಾಗುತ್ತೋ ಇಲ್ಲ, ಅದು ನಮಗೆ ಬಂದೇ ಇಲ್ಲ. ಎಲ್ಲದಕ್ಕೂ ಚೂಜಿಯಾಗಿರ್ತವೆ. ಇದಕ್ಕೆ ಮಾತ್ರ ಎಲ್ಲ ಏನಾರು ಆಗೋಲ್ಲ. ಆ ಪುರೋಹಿತ ಯಾರೇ ಫ್ರೀ ಇದ್ದಾರೆ ಕರ್ಕೊಂಬ ಅಂತ ಕಳಿಸೋದು, ಯಾರಿದ್ದರೆ ಮಾಡಲಿ ಎಂಬುದು. ಏನಾಗುತ್ತೆ ಅಲ್ಲಿಗೆ? ಕ್ವಾಲಿಟಿಯು ಬೇಕಿಲ್ಲ ಅಂತ ಅರ್ಥ ಇದೆ. ಅದು ಸರಿಯಾಗಿ ಯೋಚನೆ ಮಾಡಿದರೆ ಆಚಾರ್ಯ ತೋರಿಸೋ ವಿಷಯ ಭಾರಿ ದೊಡ್ಡದು. ಅವ್ರಿಗೇನೂ ಕಷ್ಟ ಇಲ್ಲ. ಅದು ಹ್ಯಾಗೆ ಕಷ್ಟಪಡಬೇಕು ಅಂತ ತೋರ್ಸೋಕ್ಕೋಸ್ಕರ ವೇದ ನಿಧಾನವಾಗಿ ಓದಿ. ಯಾಕೆ ಗೊತ್ತಾ? ಮಹಾಭಾರತ ಓದ್ಕೊಂಡು ಹೋಗ್ಬೋದು, ಗೀತಾ ಓದ್ಕೊಂಡು ಹೋಗ್ಬೋದು. ವೇದ ಹಾಗಲ್ಲ, ಗುರುಗಳಿಂದ ಬಾಯಲ್ಲಿ ಹೇಳಿ ಬರಬೇಕದು. ಒಂದು ಸರ್ತಿ ನೋಡೋಕೆ ಪುಸ್ತಕ ಇಟ್ಕೊಳ್ಳೋಕೆ ಬರೋಲ್ಲ. ಪುಸ್ತಕ ನೋಡಿ ವೇದ ಹೇಳ್ತಾರೆ, ವೇದ ಬಂದಿಲ್ಲ ಅಂತ ಅರ್ಥ. ಅವನಿಗೆ ಬಾಯ್ಪಾಠ ಇರಬೇಕದು. ಅದಕ್ಕೇ ವೇದಗಳ ಕಷ್ಟ ಅಂತ ಅದಕ್ಕೆ ಹೇಳಿತ್ತು. ಮೆಲ್ಲಿಗೆ ಯಾಕೆ ಓದ್ತಾರೆ ವೇದಗಳನ್ನು? ವೇದಾಧ್ಯಯನ ಅಂತ ಕರೆದ ಹಾಗೆ ನಾವು ಭಾರತಾಧ್ಯಯನ ಅಂತ ಕರೆಯೋದಿಲ್ಲ. ಈ ಅಧ್ಯಯನಕ್ಕೆ ಅರ್ಥ ಏನು ಅಂದರೆ ಅರ್ಥ ಮಾಡ್ಕೊಂಡು ಓದು. ಅದಕ್ಕೆ ಅಧ್ಯಯನ ಹಾಗಲ್ಲ, ಬಾಯ್ಪಾಠ ಮಾಡಿ ಓದೋದು. ಬಾಯ್ಪಾಠ ಮಾಡಿ ಓದಿದರೆ ವೇದ. ಬಾಯ್ಪಾಠ ಮಾಡದೇನೆ ಗ್ರಂಥ ಹೇಳಿದರೆ ಅದೇನದು ಬೇರೆ ಗ್ರಂಥಗಳು. ಅರ್ಥ ಆಯ್ತಾ? ಈ ದೃಷ್ಟಿಯಲ್ಲಿ ವೇದಾಧ್ಯಯನ ಭಾರಿ. ಅದಕ್ಕೆ ಶನೈಹಿ ಮೇಲೆ ವೇದಾಧ್ಯಯನ ಹೇಗೆ ಮಾಡ್ತಾರೆ ಅವರು? ನಿಧಾನ ಒಂದೊಂದೇ ಹೇಳ್ಕೊಡ್ತಾರೆ. ಪಾದಶ ಹೇಳ್ಕೊಡ್ತಾರೆ, ಪದ ಹೇಳ್ತಾರೆ, ಒಂದು ಬೇರೆ ಹೇಳ್ತಾರೆ, ಒಳ್ಳೆ ಟ್ರೈನಪ್ ಮಾಡ್ತಾರೆ. ಯಾತಕ್ಕೆ ಅಂದರೆ ಶನೈಹಿ ಮೆಲುಗು ಬರಬೇಕಂತ. ಇದು ಹಾಗಲ್ಲ, ಅರ್ಥದಲ್ಲಿ ಭಾರಿ ಗಮನ ಕೊಡಬೇಕು ಎರಡಕ್ಕೂ. ಅದು ಕಾಮನ್. ಆ ಅರ್ಥದಲ್ಲಿ ಆಚಾರ್ಯ ಏನು ಮಾಡಿದರು? ವೇದಗಳಿಗೆ ಶನೈಹಿ ಅದು ಅವ್ರಿಗೆ ಹೇಳಿದ್ದಲ್ಲ, ಓದ ಶಿಷ್ಯರಿಗೆ ಅನುಕೂಲವಾಗಲಿಕ್ಕೋಸ್ಕರ ಮೆಲ್ಲಗೆ ಮಾಡಿದರು ಆಚಾರ್ಯ. ಕೆಲವು ಪ್ರಶ್ನೆ ಕೇಳ್ತಾರೆ, ಫೋನಲ್ಲಿ ಮಾಡ್ತಿರ್ತಾರೆ ಬೇರೆ ದೇಶದಿಂದ. ಏನಂತ ಕೇಳಿ ಇಲ್ಲಿ ಹೇಳ್ತಾರಲ್ಲ ಆಚಾರ್ಯ. ಹಾಗಿದ್ದರೆ ಆಚಾರ್ಯ ಸ್ವಲ್ಪ ಕಷ್ಟ ಆಯ್ತಾ ವೇದ ಆಗಿದ್ರೆ ಅಂತ ಕೇಳ್ತಾರೆ. ಮೆಲ್ಲಗೆ ಆಚಾರ್ಯ ವೇದ ಭಾಳ ಆಚಾರ್ಯ ಕಷ್ಟ ಅಲ್ಲ, ನಮಗೆ ಕಷ್ಟ ಆಗುತ್ತೆ ತೋರಿಸ್ಕೊಟ್ರು ಅಂತೇಳಿ. ನಮಗೆ ಕಷ್ಟ ಆಗುತ್ತೆ ತಿರುಗೋಬಿಡ್ತಾ ಇರ್ತಾರೆ ಸೋರಿಸ್ಲಿಕ್ಕೆ. ಆಚಾರ್ಯರಿಗೆ 15 ದಿವಸ ಬೇಕಾಗಿತ್ತಾ? ಒಂದು ಕ್ಷಣ ಸಾಕಿದ್ರು. ವಾದಿಸುವ ಬುದ್ಧಿಸಾಗರ ಅಂತ ದೊಡ್ಡ ಗುಂಪಿನ ಒಂದೇ ವಾರ್ತೆ ಆಯ್ತು ಸೋಲ್ತು ಕಳಿಸಿದರು. ತಿರುಗೋಡಿ ಹಾಗೆ ಮಾಡಲಿಲ್ಲ. ಯಾತಕ್ಕೆ ಅಂತ ಕೇಳಿದ್ರೆ ಇವ್ರನ್ನ ಕನ್ವಿನ್ಸ್ ಮಾಡೋದು ಅಷ್ಟೇ ಅಲ್ಲ. ಆಚಾರ್ಯರಿಗೆ ಕನ್ವಿನ್ಸ್ ಮಾಡೋಕ್ಕೆ 15 ದಿವಸ ಬೇಕಾಯ್ತಲ್ಲ, ಕನ್ವಿನ್ಸ್ ಆಗ್ಲಿಕ್ಕೆ 10 ದಿವಸ ಬೇಕಾಯ್ತು. ಹೀ ಟುಕ್ 15 ಡೇಸ್, ಆಚಾರ್ಯ ಟುಕ್ಕಲ್ಲ. ಹೀ ಟುಕ್ 15 ಡೇಸ್ ಅಷ್ಟೇ. ಇಲ್ಲದ್ರೆ ಏನಾಗುತ್ತೆ? ಆಚಾರ್ಯ ಕೈಲಾಗಲಿಲ್ಲ.
15 ದಿವಸ ಅವ್ರಿಗೆ ಬೇಕಾಯ್ತು, ನಮ್ಗೆ ಎಷ್ಟು ಜನ್ಮ ಬೇಕಾದ್ರೆ ಆಚಾರ ನಮ್ಮನ್ನು ಚೇಂಜ್ ಮಾಡ್ಬೇಕಾರೆ ಗೊತ್ತಾಯ್ತಾ. ಆಚಾರ್ಯ ಟೈಪ್ ಅಲ್ಲ, ನಮ್ಮ ಯೋಗ್ಯತೆ ಕಡಿಮೆ ಬಿದ್ದಾಗ ಏನಾಗುತ್ತದೋ ಬಹುನಾಮ್ ಜನ್ಮನಾಮಂತೆ ಆಗೋಗುತ್ತೆ. ಅದು ಆ ರೀತಿ ಆಗಬಾರ್ದು. ಆ ದೃಷ್ಟಿಯಲ್ಲಿ ಈ ಮಾತನ್ನು ಅರ್ಥ ಮಾಡ್ಕೊಳ್ಳೋದು ದೊಡ್ಡ ಡೌಟ್ ಬರುತ್ತಾಗ. ಅದು ಬರೆದ್ರೆ ವಾದಿರಾಜ ಸ್ವಾಮಿ ವ್ಯಾಖ್ಯಾನ. ಮತ್ತೆ ಅವ್ರು ಎಷ್ಟು ಜ್ಞಾನಿಗಳು ಗೊತ್ತಲ್ಲ, ಅವ್ರು ಹಾಗೆ ಬರೀತಾರ. ಅದು ಅರ್ಥ ಏನದಕ್ಕೆ, ನಮಗೆ ತೋರಿಸೋದಕ್ಕೋಸ್ಕರ ಶನೈಹಿ ಋಗ್ಭಾಷ್ಯ ಹಾಗೆ ಬರೆಯೋದು ಆಚಾರ್ಯರು. ಶುರು ಮಾಡ್ತಾರೆ, ಒಂದು ಸೂಕ್ತಕ್ಕೆ ಅರ್ಥ ಬರೀತಾರೆ, ಒಂದೇ ಸೂಕ್ತಕ್ಕೆ ಅರ್ಥ ಬರೀತಾರೆ. ಆಮೇಲೆ ದೊಡ್ಡ ಇಂಟ್ರಡಕ್ಷನ್ ಕೊಡ್ತಾರೆ, ದೊಡ್ಡದು 100 ಇಂಟ್ರಡಕ್ಷನ್ ಕೊಡ್ತಾರೆ. ಯಾತಕ್ಕೆ ಅಂದರೆ ಮೊದಲೇ ಅರ್ಥ ಬರೆದಿದ್ದಲ್ಲಿ ಯಾತಕ್ಕೆ, ಮುಂದೆ ಯಾತಕ್ಕೆ, ಮಧ್ಯೆ ಪೀಠಿಕೆ. ಆ ಪೀಠಿಕೆ ಒಂದು ಓದಿಬಿಟ್ರೆ ಇಡೀ ಋಗ್ವೇದ ಹೇಗೆ ಓದೋದು ಗೊತ್ತಾಗ್ಬಿಡೋದು. ಅಂಥ ಲಾಂಗ್ ಪೀಠಿಕೆ ಇದು ಕೊಟ್ಟಿಲ್ಲ. ಯಾವುದಕ್ಕೆ, ಪ್ರೌಢ ಗ್ರಂಥಕ್ಕೆ ಕೊಡೋದಿಲ್ಲ. ಗೀತಾಕಂತ ಪೀಠಿಕೆ ಕೊಟ್ಟಿಲ್ಲ. ಯಾತಕ್ಕೆ ಅಂತೇಳಿ ವೇದ ಅಂಬೋದು 3 ಅರ್ಥ ಇದೆ, ಕಠಿಣವಾದ ಅರ್ಥ ಇದೆ. ಓದೋದರಿಂದ ಹಿಡಿದು ಲ್ಯಾಂಗ್ವೇಜ್ ಎಲ್ಲವೂ ಕಷ್ಟ ಅದರೊಳಗೆ. ಆದ್ದರಿಂದ ಹುಷಾರಾಗಿ ಓದಿ ತೋರ್ಸೋಕ್ಕೆ ಹಾಗೆ ಮಾಡಿದರೆ ಹೊರತು ಅವರಿಗೆ ಆಯಾಸ ಅಂತ ತಿಳ್ಕೊಬಾರದು. ಯಾವುದರಲ್ಲಿ ಸುಮ್ಮನೆ ಓದೋದಕ್ಕೆ ಸುಲಭ ಅಷ್ಟೇ. ಸುಮ್ಮನೆ ಓದೋದು ಸುಲಭ. ಅವ್ರಿಗೆ ಗುಳಿಗೆ ಕೊಡೋದಕ್ಕಿಂತ ಆಪರೇಷನ್ ಸುಲಭ. ಕಟ್ ಮಾಡಿಬಿಟ್ರೆ ಮುಗೀತು, ಸತ್ತೇ ಹೋಗ್ತಾರೆ. ಹುಷಾರಿರಬೇಕಾಗಿದೆ. ಗುಡಿಗೆ ಬಾಯಲ್ಲಿ ಹಾಕೊಂಡು ನುಂಗಿ ಇಲ್ಲಿಗೆ ಹೋಗಬೇಕಲ್ಲ, ಇದು ಕಟ್ ಮಾಡಿದರೆ ಆಯ್ತು ಅಂತ ತಿಳ್ಕೊಟ್ರೆ ಇಲ್ಲಿ ಒಳ್ರಾಗಿ ಹೋಗುತ್ತಿಲ್ಲ. ಆದ್ದರಿಂದ ಭಾಳ ಹುಷಾರಾಗಿರ್ಬೇಕು. ವೇದಕ್ಕೆ ಕಂಪೇರ್ ಮಾಡಿ ಶಬ್ದಶಃ ಮತ್ತು ಅದು ಏಜ್ ದೃಷ್ಟಿಯಿಂದ ಕಡಿಮೆ ಹೊರತು ಅರ್ಥ ತೊಗೊಂಡಾಗ ಇದಕ್ಕಿಂತ ಜಾಸ್ತಿ ಅರ್ಥ ಇದರಲ್ಲಿ, ತುಂಬ ಜಾಸ್ತಿ ಅರ್ಥ ಇರೋದ್ರಿಂದ ಬೇರೆ. ಇದು ಈ ವ್ಯತ್ಯಾಸ ಗೊತ್ತಿಲ್ಲದಕ್ಕೆ ಏನು ಮಾಡಿಬಿಟ್ರು, ಕಾಂಟ್ರಡಿಕ್ಷನ್ ವಾದ ಮಾಡೋರು ಕೆಲವರು. ಎಲ್ಲಿಲ್ಲ ಅಲ್ಲೇ ನಮ್ಮಲ್ಲೇ ಗುಂಪಿದೆ, ತಮಾಷೆ ಹೇಳ್ತಾ ಇಲ್ಲ. ಇವತ್ತು ವೇದಗಳೇ ಶ್ರೇಷ್ಠ, ಮಹಾಭಾರತ ಅಲ್ಲ ಅಂತೇಳಿ ಪಂಡಿತರಿದ್ದಾರೆ. ಇಷ್ಟು ಕ್ಲಿಯರ್ ಆಚಾರ್ಯ ಹೇಳಿದರು ಕೂಡ, ಟೀಕಾರಾರು ಹೇಳಿದ್ರು ಕೂಡ, ಸುಧಾದಲ್ಲೂ ಟೀಕಾರ ಹೇಳ್ತಾರೆ ಹೌದು ಅಂತೇಳಿ. ಇಷ್ಟಾದರೂ ಒಂದು ಬೇರೆ ಬೇರೆ ಜನಗಳಿದ್ದಾರೆ. ಅದು ಎಷ್ಟು ಮಟ್ಟಿಗೆ ನಮ್ಮ ಸಿದ್ಧಾಂತ ಬಗ್ಗೆ ಜನಗಳಿಗೆ ಒಂಥರ ಕೆಟ್ಟ ಕಲ್ಪನೆ ಬರ್ಲಿಕ್ಕೆ ಅನ್ನೋದಕ್ಕೆ ಸಾಕ್ಷಿ. ಹಾಗೆಲ್ಲ ಆಗಬಾರ್ದು. ಪೂರ್ವಗ್ರಹ ಯಾವುದೋ ಇಟ್ಕೊಳ್ಳೋದು, ವಾದ ಮಾಡ್ತಿರೋದು, ಇಷ್ಟೇ ವಾದ. ಅದು ವೇದ ಅಪೌರುಷಿ ಆದಮೇಲೆ ಅದಕ್ಕೆ ಮಹಾಭಾರತ ಈಗಲೂ ಸಾಧ್ಯನೇ ಇಲ್ಲ. ಈ ಯುಕ್ತಿ ಕೊಡ್ಲಿಕ್ಕೆ ಇವ್ರು ಬೇಕು, ಅದಕ್ಕೆ ತಾರ್ಕಿಕ ಕೊಡ್ತಾರೆ ಯುಕ್ತಿನ. ಆಚಾರ ಆ ಯುಕ್ತಿ ನಡೆಯೋದಿಲ್ಲ ಅಂತ ಹೇಳಿದರು. ಸಿಂಪಲ್ ಆನ್ಸರ್ ಏನು ಗೊತ್ತಾ ಅದಕ್ಕೆ, ನೀವು ಅವ್ರ ಆನ್ಸರ್ ಭಾರಿ ದೊಡ್ಡದು ಕಾಣಿಸುತ್ತೆ ನಮಗೆ. ಏನು ದೊಡ್ಡದು ಕಾಣಿಸುತ್ತೆ? ಹೌದು, ಅನಾನಿತ್ಯವಾದ ವೇದ ಇಲ್ಲಿ, ಪೌರುಷೆಯ ಮಹಾಭಾರತ ಇಲ್ಲಿ, ಬೇರೆಯವರು ಇಷ್ಟ ಹೇಳೋದು. ಸೊ ಆದ್ದರಿಂದ ವೇದಗಳು ಗ್ರೇಟ್ ಅಂದ್ಬಿಡ್ತಾರೆ. ಆದರೆ ಸ್ವಾರಸ್ಯ ಏನು ಗೊತ್ತಾ, ಅದು ವೇದಗಳು ನಿತ್ಯ ಅಷ್ಟೇ. ಮಹಾಭಾರತ ವೇದವ್ಯಾಸ ದೇವರೇ ಬರೆದಿದ್ದು. ದೇವರು ಬರೆದ ಗ್ರಂಥ ದೊಡ್ಡದು, ದೇವ್ರನ್ನ ಹೇಳೋ ಗ್ರಂಥ ದೊಡ್ಡದು. ಈ ಲಾಜಿಕ್ ಏನಾಗುತ್ತೆ ನಿಮಗೆ? ಅದು ದೇವ್ರು ಏನಂತ ಬರೆದಿದ್ದನ ಬೆಸ್ಟ್ ಅಂತೇಳಿ. ಪಾಪ ಟೈಪು ಬರೆದಿರ್ತಾನೆ, 20 ಪೇಜ್ ಟೈಪ್ ಬರೀತಾರೆ, ಸಿಗ್ನೇಚರ್ ಹಾಕ್ತಾನೆ ಅಷ್ಟೇ ಇವನು. ಯಾವುದು ಸಿಗ್ನೇಚರ್ ಬೆಲೆ, ಅದಕ್ಕೆ ಬೆಲೆ ಇದೆಯಾ? ಸಿಗ್ನೇಚರ್ ಹಾಕ್ತವ್ರು ಏನದು ಬಿಸಾಕ್ತಾರೆ, ಏನು ಅರ್ಥ ಇಲ್ಲ ಅದಕ್ಕೆ. ಡಾಕ್ಯುಮೆಂಟ್ ಮಾಡಿದ ತಕ್ಷಣ ಡಾಕ್ಯುಮೆಂಟ್ ಆಯಿತು. ಸೊ ಬರೆದಾಗ ಟೈಪಿಸ್ಟ್ ಭಾರಿ ದೊಡ್ಡವನು, ಇವರು ದೊಡ್ಡವರು. ಟೈಪಿಸ್ಟ್ ಏನೇ ಬರೆದ್ರು ಏನಾಗಿರ್ಬೇಕದು ಇವ್ನು ಹೇಳಿದ್ರು ಅರ್ಥ ಇರಬೇಕಾದ್ರೆ, ಇಲ್ವರೆಗೆ ಒಪ್ಪಲ್ಲ ಅವರು. ಸೈನ್ ಮಾಡೋಕ್ಕಾದ್ರೆ ಏನರ್ಥ, ಓದಿ ಒಪ್ಪಿಗೆ ಕೊಡ್ತಿದ್ದೀರಿ ಅಂತ ಅರ್ಥ. ಸೊ ಮಹಾಭಾರತ ಅರ್ಥ ಆಗದವರ ವೇದ ಅರ್ಥ ಆಗೋದಿಲ್ಲ. ಯಾರು ದೊಡ್ಡದಾಯ್ತು ಈಗ? ಇತಿಹಾಸ ಪುರಾಣಾಭ್ಯಾಮ್ ವೇದಂ ಸಮೂಪ ಬ್ರಹ್ಮಯೇ. ಇತಿಹಾಸ ಪುರಾಣಗಳ ಸಹಾಯ ಇಲ್ಲದೆ ಹೋದರೆ ವೇದ ಅರ್ಥ ಆಗೋದಿಲ್ಲ. ನಿರ್ಣಾಯಕ ಇದು. ಸೊ ನಿರ್ಣಾಯಕ ಬಂದ ತಕ್ಷಣ ನಿರ್ಣಾಯಕ ಯಾವಾಗಲೂ ಏನಿದೆ, ಇವರು ಡಾಕ್ಯುಮೆಂಟ್ಸ್ ಕೋರ್ಟ್ಗೆ 1000 ಪೇಜು ಸಬ್ಮಿಟ್ ಮಾಡಿದ್ದಾರೆ, ಗೊತ್ತಾಯ್ತಾ? 30,000 ಪೇಜ್ ಸಬ್ಮಿಟ್ ಮಾಡಿದ್ದಾರೆ. ಜಡ್ಜ್ಮೆಂಟ್ 30,000 ಪೇಜ್ ಇರೋದು. ಎಷ್ಟಿರುತ್ತೆ ಜಡ್ಜ್ಮೆಂಟು? 1 ಲೈನ್ ಅಷ್ಟೇ, 1 ಲೈನ್ ಇರುತ್ತೆ. 1 ಲೈನ್ ಜಡ್ಜ್ಮೆಂಟ್ ದೊಡ್ಡದು, ಇವು ದೊಡ್ಡದು, ಏನು ಹೇಳ್ಬೇಕು ಅದಕ್ಕೆ ಈಗ? ಸೊ ವೇದಗಳಿಗೆ ಹೋಲಿಸಿದಾಗ ಮಹಾಭಾರತ ನಿರ್ಣಾಯಕ, ಮಹಾಭಾರತಕ್ಕೆ ಹೋಲಿಸಿದಾಗ ಬ್ರಹ್ಮಸೂತ್ರ ನಿರ್ಣಾಯಕ. ಅಲ್ಟಿಮೇಟ್ ಯಾವುದಾಯ್ತು ಈಗ? ಬ್ರಹ್ಮಸೂತ್ರ. ನೆಕ್ಸ್ಟ್ ಮಹಾಭಾರತ, ನೆಕ್ಸ್ಟ್ ವೇದಗಳು. ಅದಕ್ಕಾಗಿಯೇ ನಿನವ್ಯಶೇಷು ಅವರಾಸು ಧಾವತೆ ಓಡ್ತಾರೆ. ಅಪೌರುಷೇಯ ಪುರುಷ ಅಲ್ಲ, ಅಪೌರುಷೇಯ ಪ್ರತಿಪಾದ್ಯವಾದ ಪುರುಷ ಅಂದಮೇಲೆ ಯಾರು ದೊಡ್ಡವರಾದ್ರೆ ಈಗ? ಪುರುಷ ದೊಡ್ಡವರು, ಪ್ರತಿಪಾದ್ಯ ದೊಡ್ಡವರು, ವ್ಯಕ್ತಿ ದೊಡ್ಡವರು, ವಸ್ತು ದೊಡ್ಡವರು. ಈಗ ಚೇರ್ ದೊಡ್ಡ, ಚೇರ್ ಮೇಲೆ ಕೂತವ್ರು ದೊಡ್ಡವನು. ಚೇರ್ ಮೇಲೆ ಕೂತು ನೆಲದಲ್ಲೇ ಕೂತ, ಅದೇ ದೊಡ್ಡದಾಗ, ಅದೇ ದೊಡ್ಡದು. ಚೇರ್ ಮೇಲೆ ಕೂತ ದೊಡ್ಡವರಲ್ಲ, ಯಾಕಂದರೆ ಕಾಲು ನೋವಾಗಿದೆ, ಚೇರ್ ಮೇಲೆ ಕೂತಿದ್ದಾರೆ ಅಷ್ಟೇ. ಇವನು ಕೆಳಗೆ ಕೂತು ನೋಡಿದ್ದಾರೆ. ಹಾಗೆ ಆಕೆ ಮೇಲೆ ಕೂತಿದ್ದು ತಪ್ಪಲ್ಲ, ತಾವೇ ದೊಡ್ಡದು ಕೂಡ ತಪ್ಪಾಗುತ್ತೆ. ಯಾರು ದೊಡ್ಡವ್ರು ಈಗ? ಕೆಳಗಿರಕ್ಕೂ ಅವರೇ ದೊಡ್ಡವರು. ಅವ್ರು ಕೂತು ಅವರೇ ಹೇಳ್ತಾರೆ, ಇವತ್ತವ್ರ ಪರ್ಮಿಷನ್ ಕೂತಿರೋ ಕೆಳಗೆ ಪರ್ಮಿಷನ್ ಮೇಲೆ ಕೊಡಬೇಕು ಅವ್ರು. ಇರ್ತಾಯ್ತೇನೆ ಅಲ್ಲಿಗೆ, ಇವರು ದೊಡ್ಡವ್ರು ತಾನೆ. ಆ ದೃಷ್ಟಿಯಿಂದ ಅಪೌರುಷೇಯ ಅಂಬೋದು ಏನಂತಾರೆ ಅದಕ್ಕೆ ಹೇಳಿ? ನಮಗೆ ಟರ್ಮಲ್ಲಿ ಏನಂತ ಹೇಳಬೇಕು ಅದಕ್ಕೆ? ಪೌರುಷೇಯತ್ವ ಹೇತ್ವ, ಅಪೌರುಷೇಯತ್ವ ಹೇತ್ವವನ್ನು ಏನಂತ ಕರಿಬೇಕು? ಉತ್ತಮತ್ವ ಸಾಧನೆಗೆ ಅಪೌರುಷೇಯತ್ವ ಹೇತು ವೇದ ಪರಮಂ ಪ್ರಮಾಣಂ. ಯಾತಕ್ಕೆ? ಮಹಾಭಾರತಕ್ಕಿಂತ ದೊಡ್ಡದು. ಯಾತಕ್ಕೆ? ಅಪೌರುಷೇಯತ್ವ ಅಂತ ಹೇಳಿದ. ಆ ಹೇತು ಏನಂತ ಕರಿಬೇಕು ನಾವು? ನೆನಪಿದೆಯಾ?
ಏನಂತ ಕರಿಬೇಕು ಹೇಳಿ? ಇವನು ಕೂಡ ಸ್ಟೂಡೆಂಟ್, ಇವನಿಗೆ 2 ಕಾಲಿದೆ, ಇವನಿಗೂ ರ್ಯಾಂಕ್ ಕೊಡಿ ಅಂತ ಕರೆದು. 2 ಕಾಲಿರೋ ಸುಳ್ಳು ಸತ್ಯನೋ? ಏನು ಹೇಳಬೇಕು ಅದಕ್ಕೆ? ಅಪ್ರಯೋಜಕ ಹೇತು. ನೆನಪಿರು, ಅಪ್ರಯೋಜಕ ಹೇತು. ಅಪ್ರಯೋಜಕ ಮನುಷ್ಯ ಅಂದ್ರೇನು? ಕೆಲಸ ಒಳಗೆ ಬರೋದಿಲ್ಲ ಅಂತ ಅರ್ಥ. ಈ ಹೇತು ಏನು ಶಕ್ತಿ ಇರಬೇಕು? ಸಾಧ್ಯ ಸಾಧನ ಸಾಮರ್ಥ್ಯ ಇರಬೇಕು. ಅದಿಲ್ಲ ಅಂದರೆ ಹೇತು ಏನದು? ಅಪ್ರಯೋಜಕ ಹೇತು. ಅರ್ಥ ಆಯ್ತಾ? ಅಪೌರುಷೇಯತ್ವ ಹೇತು ಬರೋದಿಲ್ಲ. ಅದೇ ರೀತಿ ಮಹಾಭಾರತ ರಾಮ ಇದಕ್ಕಿಂತ ಕಡಿಮೆ. ಮಹಾಭಾರತ ವೇದಾದಪಿ ಅವರಂ. ಯಾತಕ್ಕೆ? ಪೌರುಷೇಯತ್ವ ಅದಿಲ್ಲ. ಇದು ಕೂಡ ಪೌರುಷೇಯತ್ವ ಅನ್ನೋದೇನದು? ಅವರತ್ವ ಸಾಧಕ ಹೇತು ಅಲ್ಲ. ಅಪೌರುಷೇಯತ್ವ ಅನ್ನೋದು ಉತ್ತಮತ್ವ ಸಾಧಕ ಹೇತು ಅಲ್ಲ, ಅಪ್ರಯೋಜಕ. ಮಹಾಭಾರತ ಕಡಿಮೆ ಅನ್ನೋದು ಯಾವುದಕ್ಕೆಲ್ಲ ಆಗಿದ್ರೆ ವಸುದೇವ ಕೃಷ್ಣಗಿಂತ ಶ್ರೇಷ್ಠ ತಂದೆಯಾಗಿರುವುದರಿಂದ. ತಂದೆಯಾಗಿರೋದು ಹೌದು, ಬಟ್ ಶ್ರೇಷ್ಠತ್ವಕ್ಕೇನದು? ಅಪ್ರಯೋಜಕ. ತಂದೆಗೆ ಡೇಟ್ ಆಫ್ ಬರ್ತ್ ಉಪಯೋಗ ಆಯಿತಾ ಹೊರತು ಇದಕ್ಕೆ ಉಪಯೋಗ ಆಗೋದಿಲ್ಲ. ವಸುದೇವನ ಕತೆ ಕೃಷ್ಣ ಕತೆ ಬಿಟ್ಬಿಡಿ. ತಂದೆ ಹೆಬ್ಬೆಟ್ಟೊತ್ತವನು, ಮಗ AS ಆಫೀಸರು. ಪವರ್ ಯಾರು ಈಗ ತಂದೆ ತಗೋತಾರೆ, ಇವನು ತಗೋತೀರಾ ಅಷ್ಟೇ. ಅದು ಲೋಕದಲ್ಲಿ ಕಂಡಿದೆಯಾ ಇಲ್ಲಿ ಹೊತ್ತು ತಂದೆಗಿಂತ ಮಗ ದೊಡ್ಡವನಾಗಬಾರ್ದು ವ್ಯಾಪ್ತಿ ಇಲ್ಲ. ಅಪ್ರಯೋಜಕ ಹೇತು. ಇವನು ಇದಾಗಿರೋದ್ರಿಂದ, ಇವನು AS ಆಫೀಸರ್ ಮಗ ಆದ್ದರಿಂದ ಅಪ್ಪ ಇನ್ನೂ ದೊಡ್ಡ ಓದಿಯವರು ಇರಬೇಕು. ಸುಳ್ಳು ಓದೇ ಇಲ್ಲ ಅವರು ಸಮಾಜತೆ ಕೇಳಿದ್ರು. ಆ ಹೇತು ನಡೆಯೋದಿಲ್ಲ. ಗೊತ್ತಾಯ್ತಾ? ಅದಕ್ಕೆ ಅಪ್ರಯೋಜಕ ಹೇತು ನೆನಪಿಕೊಂಡಿರ್ಬೇಕು. ಯಾವ ಹೇತುವಿನಿಂದ ಸಾಧ್ಯ ಸಾಧನೆ ಮಾಡೋಕ್ಕೆ ಬರೋದಿಲ್ಲ ಹೇತು ಏನದು? ಅಪ್ರಯೋಜಕವಾದ ಹೇತು. ಮುಂದೆ ಹೇಳ್ತಾರೆ, ಅನುಯತ್ಪೂರ್ವ ಅರುಹತ್ ಸನಾಜವೋ ನಿನವ್ಯಶೀಷು ಅವರಾಸು ಧಾವತೆ. ಈಗ ಸುಮ್ಮನೆ ಭಗವತಿ ಹೇಗೆ ಓದ್ಬೋದು ನಾವೀಗ? ತತ್ವಜ್ಞಾನೇ ವಿಷ್ಣು ಭಕ್ತವು ಧೈರ್ಯ ಸ್ಥೈರ್ಯ ಪರಾಕ್ರಮ ಓದಿಬಿಡ್ಬೋದು. ವೇದ ಓದಕ್ಕೆ ಬರಲ್ಲ ಆ ರೀತಿಯಲ್ಲಿ. ಹೇಗೆ ಓದ್ಬೇಕಾದ್ರೆ ಸ್ವರ್ಗ ಸಮೇತ ಹೇಳಬೇಕು. ಗೊತ್ತಾಯ್ತಾ? ಅದು ನೀವು ಸಾಮವೇದದಲ್ಲಿ ಗಾಯತ್ರಿ ಮಾಡಿದರೆ ಗೋವಿಂದ ಎಷ್ಟೊತ್ತು ಬೇಕು ಅಂತಾರೆ ನಿಮಗೆ. ಅದಕ್ಕೆ ಒಂದು ಹೇಳೋ ಹೊತ್ತಿಗೆ, ಒಂದು ಸರ್ತಿ ಹೇಳೋ ಹೊತ್ತಿಗೆ ನಿಮಗೆ 1 ನಿಮಿಷದ ಮೇಲೆ ಬೇಕಾಗುತ್ತೆ. ರಾಗವಾಗಿ ಹೇಳಬೇಕಾದ್ರೆ ನಿಧಾನವಾಗಿ ಹೇಳಬೇಕು. ಇಲ್ಲ ಸಾಮವೇದ ಅಲ್ಲ ಅದು. ಸಾಮವೇದವ್ರು ಯಾರೋ ಬಿದ್ದು ಬಿಟ್ಟರೆ ಗಾಯತ್ರಿ ಮತ್ತು ಜಪ ಕೂತ್ಕೊಂಡ್ಬಿಟ್ರೆ ಕತೆ ಮುಗೀತು. ಬಟ್ ಅಷ್ಟು ಸರಿಯಾಗಿ ಹೇಳಿದ್ರೆ ಅಷ್ಟು ಎಫೆಕ್ಟು ಇರುತ್ತೆ. ಅದರಲ್ಲಿ ಅಷ್ಟು ಎಫೆಕ್ಟ್ ಕೂಡ ಇರುತ್ತೆ. ಆ ರೀತಿ ಇದು ಗೀತೆ ಇಲ್ಲ. ಅದಕ್ಕೆ ಇಲ್ಲಿ ಅವರಾಸು ಧಾವತೆ. ಫಾಸ್ಟಾಗಿ ವಿಷ್ಣು ಸಹಸ್ರ ವಿಶ್ವಮಿಷ್ಠ ಹೇಳ್ಕೊಂಡು ಹೋಗಿಬಿಡ್ಬೋದು. 10 ನಿಮಿಷಕ್ಕೆ ಮುಗಿದೋಯ್ತು ಅದು. ಆ ರೀತಿ ವೇದ ಮುಗಿಸ್ಲಿಕ್ಕೆ ಬರೋದಿಲ್ಲ. ಆ ಟೈಮ್ ಬೌಂಡು ಅಷ್ಟೊತ್ತಿಗೆ ಅಲ್ಲಿ ಪವಮಾನ ಹಿಂದೆ 10 ನಿಮಿಷ ಮಾಡೋಕ್ಕೆ ಬರೋದಿಲ್ಲ ನಿಮಗೆ, ಸಾಧ್ಯ ಇಲ್ಲ. ಈಗ 10 ನಿಮಿಷದಲ್ಲೇ ಮಾಡ್ತಾರೆ. 1 ಗಂಟೆ ಮಾಡಿದರೆ ಪುಣ್ಯ, ಅರ್ಧ ಗಂಟೆ ಮಾಡಿಸೋರು ಇದ್ದಾರೆ ನಿಮ್ಮಲ್ಲಿ. ಹೌದು ನಿಜ. ಕಾರಣ ಏನಂದರೆ ಇವ್ರಿಗೆ ಗೊತ್ತವ್ರಿಗೆ, ಇವ್ರಿಗೆ ಗೊತ್ತಿಲ್ಲ ಅಂತ ಗೊತ್ತಾದ್ರಿಂದ ಮಾಡೋರಿಗೆ ಅವರು ಅರ್ಜೆಂಟು ಯಾವುದೋ ಬೇಕು ಕಾಮೆಂಟ್ರಿ ನೋಡೋಕೆ, ಕ್ರಿಕೆಟ್ ಕಾಮೆಂಟ್ರಿನೋ ಎಲ್ಲ ಇರುತ್ತೆ ಅವರಿಗೆ. ಸೀರಿಯಲ್ ನೋಡಬೇಕಾಗಿರುತ್ತೆ. ಅದಕ್ಕೇನು ಮಾಡ್ತಾರೆ ಅವರು? ಬೇಗ ಮುಗಿಸಿದಷ್ಟು ಒಳ್ಳೆ ಪುರೋಹಿತರು ಅಂತ ಹೆಸರು. ಒಳ್ಳೆ ಆಚಾರ, ಭಾಳ ಚೆನ್ನಾಗಿ ಮಾಡಿಸಿದ್ರು. ಭಾಳ ಬೇಗ ಮುಗಿಸ್ಬಿಟ್ಟು ಭಾಳ ಚೆನ್ನಾಗಿ ಮಾಡಿಸಿದ್ರು. ಭಾಳ ಬೇಗ ಮುಗಿಸಿ ಭಾಳ ಚೆನ್ನಾಗಿ. ಅದೇ ಆ ಥರ ಮಾಡಿ ಉಳಿದವ್ರು ಕಾಂಪಿಟೇಷನ್ ನಾವು ಇನ್ನೂ ಬೇಗ ಮುಗಿಸ್ತೀವಿ ಅಂತೇಳಿ. ಹಾಗಾಗಿ ಹಾಗೆ ಹೇಳಿದ್ರೆ ನಾವು ಬರೋದೇ ಇಲ್ಲ ಅಂತ ಹೇಳ್ಬಿಡು. ಅರ್ಥ ಹೇಳ್ಬಿಟ್ರೆ ಬರೋದು ಸಾಧ್ಯನೇ ಇಲ್ಲ. ರಿಕ್ಷಾದವ್ರು ಬೈತಾರೆ, ಅರ್ಜೆಂಟ್ ಹೋಗೋದು ಹಿಡಿದೋಗ್ರಿ, ಬೇರೆ ರಿಕ್ಷಾದಲ್ಲಿ ಹೋಗ್ರಿ ಅಂತ ಹೇಳ್ತಾರೆ. ಆ್ಯಕ್ಸಿಡೆಂಟ್ ಮಾಡ್ಕೊಳಕ್ಕಾಗುತ್ತಾ ಅಂತಾನೆ. ಗೊತ್ತಾಯ್ತಾ? ಅರ್ಜೆಂಟ್ ನೀವು ಸುಮ್ಮನೆ ಕೂಡೋದಷ್ಟೇ ನಿಮ್ಮ ಕೆಲಸ, ಇದು ನಮ್ಮ ಕೆಲಸ ಅಂತ ಹೇಳ್ತಾರೆ. ಕೂತ ಮೇಲೆ ನಮ್ಮ ಕೆಲಸ. ಅವ್ರು ಹೇಳೋಕ್ಕೆ ಬರೋದಿಲ್ಲ. ಅವ್ರು ಎಲ್ಲಿ ನಿಲ್ಲಿಸ್ಬೇಕು, ಎಲ್ಲಿ ತರುತ್ತೋ ಅವನಿಗೆ ಗೊತ್ತು, ನಮಗೆ ಗೊತ್ತಿರುತ್ತಾ. ಬಟ್ ನಮ್ಮಲ್ಲಿ ಹಾಗಾಗಿಲ್ಲ. ಪುರೋಹಿತ ಹೆಸರಿಗೆ ಅಷ್ಟೇ. ಅವ್ರು ಇವ್ರು ಹೇಳ್ದಾಗ ಕೇಳಿದ್ರೆ ಪುರೋಹಿತರು ಅಲ್ಲ. ಅವ್ರು ಹೇಳ್ದಾಗ ಕೇಳಬೇಕು ನಾವು. ಅವ್ರ ಮುಂದಿರಬೇಕು ಪುರೋಹಿತ, ನಾವಲ್ಲ. ಎಲ್ಲ ಕೆಟ್ಟೋಗಿದ್ದಕ್ಕೆ ಅದಕ್ಕೆ ಅವರಾಸು ಧಾವತೆ ಹುಡ್ತಾ ಇದ್ದಾರೆ. ಅದರಲ್ಲಿ ಸ್ವರಾದಿಗಳಿಂದ ನಿಧಾನ ಆಗ್ತದೆ. ಅದು ಇರೋದೇ ಹಾಗೆ, ಸ್ವರೂಪ ಇರೋದೇ ಹಾಗೆ. ಬ್ರಾಹ್ಮಣ ಮುಂದೆ ಹೇಳ್ತಾರೆ, ಟ್ರ್ಯಾಕ್ಟರಿಗೆ ಫಾಸ್ಟಾಗಿ ಹೋಗೋದ್ರೆ ಏನು ಮಾಡ್ಬೇಕು? ಇದಕ್ಕೆ ಟ್ರ್ಯಾಕ್ಟರಿಗೆ ಫಾಸ್ಟಾಗಿ ಹೋಗೋ ಅಂತ ಕೇಳಿದ್ರೆ ನೀವು ಟ್ರ್ಯಾಕ್ಟರ್ ಅರ್ಥನೇ ಬಂದು ಹೇಳಿದೆ ಅಂತ ಹೇಳ್ತಾರೆ. ಕಾರಿಗೆ ಲೋಡ್ ಹಾಕಿಬಿಟ್ರೆ ಅಪ್ಪಚ್ಚಿಯಾಗಿ ಕೂತ್ಬಿಡುತ್ತೆ. ಟ್ರ್ಯಾಕ್ಟರ್ ಲೋಡ್ ಕಾರಿಗೆ ಹಾಕಿದ್ರೆ ಕಾರಿನ ಗತಿ ಏನಾಗಬೇಕು? ಸ್ಪೀಡ್ ಪ್ರಶ್ನೆ ಬಂದಾಗ ಅದು ಕೌಂಟ್ ಆಗೋದ. ನಿಮಗೆ ಕ್ಯಾರಿಯರ್ ಆದಾಗ ಇದನ್ನೇ ತಗೋ. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದು ಸುಮ್ಮನೆ ಎಲ್ಲದಕ್ಕೆ ಒಂದೇ ಲೆಕ್ಕ ಹಾಕಿದ್ರೆ ತರ್ಕ ಹಾಕ್ಬೇಕು. ಅದಕ್ಕೆ ತರ್ಕದ ಉಪಯೋಗ ಇರಬೇಕಂತ ಹಾಗೆ. ಇಲ್ಲ ಕುತರ್ಕ ಅಂತ ಕರೀತಾರೆ. ಕುತರ್ಕ ಅಂತಲೇ ಹೆಸರು. ಅಲ್ಲಿಗೆ ಏನು ಮುಗೀತು? ಈಗ ಅವರ ಧಾವತೆ. ಅದಕ್ಕೆ ಇನ್ನೊಂದು ಅರ್ಥ ಮಾಡೋದಾದರೆ ವೇದಾಂಗಗಳು ಅಲ್ಲಿ ಇಟ್ಕೋಬೇಕೀಗ. ವೇದಗಳನ್ನು ಏನು ಮಾಡಿದರು? ಸ್ವರಾದಿಗಳಿಂದಾಗಿ ನಿಧಾನವಾಗಿ ಮಾಡಿದರು. ವೇದಾಂಗಗಳನ್ನು ಏನು ಮಾಡಿದರು? ಫಾಸ್ಟಾಗಿ ಓದಿದ್ರು. ಅದಕ್ಕೆ ಏನರ್ಥ? ಫಾಸ್ಟಾಗಿ ಅಂದರೆ ಏನರ್ಥ? ವೇದಗಳು ಮೇನ್ ಟೆಕ್ಸ್ಟು. ಅಂಗಿ ಬಂದ ಕಾಲಕ್ಕೆ ಯಾವುದನ್ನು ಕರೀತಾರೆ? ಯಾವುದು ಪ್ರಾಧಾನ್ಯ ಕೊಡಬೇಕು? ಅಂಗಿ ಪ್ರಾಧಾನ್ಯ ಕೊಡಬೇಕು. ಸೊ ವೇದಗಳ ಅರ್ಥವನ್ನು ಮಹಾಭಾರತದ ವೇದನೆ, ಇತಿಹಾಸ ಪಂಚಮೋ ವೇದಾನಾಂ ವೇದ, ಅದು ವೇದನೆ. ಅದನ್ನು ಓದೋ ರೀತಿಗೂ ವ್ಯಾಕರಣ ಓದೋ ರೀತಿ ವ್ಯತ್ಯಾಸ ಇರಲಿ ಅಂತ ಹೇಳಿ. ಯಾಕೆ? ವ್ಯಾಕರಣ ಭಾರಿ ಗೊತ್ತು, ಅವನಿಗೆ ಪ್ರಮೇಯನೇ ಗೊತ್ತಿಲ್ಲ. ಗೊತ್ತಾಯ್ತಾ? ವ್ಯಾಕರಣ ಹೇಳಿಲ್ಲ. ಉಪ್ಪು ಜಾಸ್ತಿ ಹಾಕ್ಯಾರೆ ಹೇಗೆ ಅಂತ ಹೇಳಿಲ್ಲ. ಟೂ ಮಚ್ ಮಾಡಿದರೆ ಹೋಯ್ತು. ಟೂ ಮಚ್ ಮಾಡಿದರೆ ವ್ಯಾಕರಣಕ್ಕೆ ಅರ್ಥ ಇಲ್ಲ, ತರ್ಕಕ್ಕೆ ಅರ್ಥ ಇಲ್ಲ. ಆದರೆ ಮೂಲಕ್ಕೆ ಅಂಗಿಗೆ ಎಷ್ಟು ಮಾಡಿದರೂ ಮಹತ್ವ ಇದೆ.
ಅಂಗಿಗೆ ಎಷ್ಟು ಮಾಡಿದ್ರು ಮಹತ್ವ, ಅಂಗಕ್ಕೆ ಅಷ್ಟು ಮಹತ್ವ ಇಲ್ಲ. ಇವತ್ತು ನೀವು ಪಾಸ್ಪೋರ್ಟ್ ಸೈಜ್ ಕಳಿಸ್ಬೇಕಾದ್ರೆ ಕೈ ಕಾಲು ಫೋಟೋ ಕಳಿಸಿದ್ರೆ ಹೆಂಗಿರ್ತದೆ? ಕೈ ಫೋಟೋ ನಂದೇ ಕಾಲು ಮತ್ತೆ ಸರ್ಟಿಫೈ ಮಾಡೋದು, ನೀನು ನಂದೇ ಕಾಲು ನಂದೇ ಕೈ ಅಂತೇಳಿ. ಬಟ್ ಏನು ಬೇಕೇ ಬೇಕು ನಿಮಗೆ? ಈಗ ಮುಖ ಇದ್ದಾಗೆ. ಮುಖ ಎಂಬುದೇನು ಪ್ರಧಾನ ಅಂಗ, ಉತ್ತಮ ಅಂಗ ಅಂತಂದರೆ ಶಿರಸ್ಸಿಗೆ. ಉತ್ತಮ ಅಂಗಕ್ಕೆ ಬೆಲೆ ಕೊಡೋದೆ ಅಥವಾ ಅಂಗ ಬೆಲೆ ಕೊಡಬಾರ್ದು. ಗೊತ್ತಾಯ್ತು? ಇವತ್ತು ನಡೀತಿರೋದು ಹಾಗೆ. ತರ್ಕ ಎಲ್ಲ ಓದ್ತಾರೆ, ಶಾಸ್ತ್ರನೇ ಇಲ್ಲ, ಸರ್ವಮುಖಗಳೇ ಓದಿರೋದಿಲ್ಲ. ತೊಗೊಂಡು ಏನು ಮಾಡ್ಬೇಕು? ಅದಕ್ಕೆ ಹೋಯ್ತಾರೆ. ಇದು ಅರ್ಥ ಮಾಡ್ಕೊಂಡು ಪ್ರತಿಯೊಂದು ಅಂಗಗಳು ಕೂಡ ಇವತ್ತು ನೋಡಿ, ಅನ್ನ ಸಾರು ಇರುತ್ತದೆ, ಚಟ್ನಿ ಇರ್ತದೆ. ಸ್ವಲ್ಪ ಚಟ್ನಿ ಜಾಸ್ತಿ ಆಗಿ ಅನ್ನ ಕಡಿಮೆ ಆಗ್ಬಿಟ್ಟು ಏನಾಗುತ್ತೆ? ತಿನ್ನೋಕ್ಕಾಗೋದಿಲ್ಲ ಆಗ. ಯಾಕೆ? ಹಾಕ್ಕೊಂಡು ಕಾಣಿಸ್ ಪ್ರಧಾನವಾದ ಕಡಿಮೆ ಆಗಿಬಿಟ್ಟಿದೆ. ಯಾವಾಗಲೂ ಕೂಡ ಮ್ಯಾಚಿಂಗ್ ಇರಬೇಕು. ನಮ್ಮಲ್ಲಿ ಅದೆಲ್ಲ ತಪ್ಪೋಗ್ಬಿಟ್ಟಿದೆ. ಮ್ಯಾಚಿಂಗ್ ಕಾನ್ಸೆಪ್ಟೇ ಹೋಗಿದ್ದರೆ ತಲೆ ತೋಚಿದ್ದೇ ಓದೋದು. ಹಾಗೆ ಮಾಡಬಾರ್ದು. ಮುಖ್ಯ ಇದಕ್ಕೆ ಹರಿಸರ್ವೋತ್ತವತ್ತು ಪ್ರತಿಪಾದನೆ ಅನುಕೂಲವಾಗದೆ ಹೋದರೆ ನಿಮ್ಗೆ ಎಂಥ ಜ್ಞಾನಕ್ಕೂ ಜೀರೋ ಬೆಲೆ. ಅದಕ್ಕೆ ಅನುಕೂಲವಾಯಿತು ಅಂದರೆ ಅದು ವೇಟೇಜ್ ಜಾಸ್ತಿ. ಆ ರೀತಿ ಓದೋ ಅಭ್ಯಾಸ ಮಾಡಿದರೆ ಒಂದು ಓರಿಯೆಂಟೇಷನ್ ಸಿಗುತ್ತೆ ಕರೆಕ್ಟಾಗಿ. ಅದು ಟೋಟಲಿ ಮಿಸ್ಸಿಂಗ್ ಇವಾಗ. ಮಾಡಿಲ್ಲಲ್ಲ, ಏನು ಮಾಡ್ತೀರಿ? ಎಲ್ಲ ಓಪನ್ ಸೀಕ್ರೆಟು, ಅದು ಇಲ್ಲೇ ಇಲ್ಲ. ಅವ್ರು ಮಾಡೋದು ಇವ್ರು ಮಾಡೋದಿಲ್ಲ ಅಂತವ್ರು. ಒಬ್ರು ಮುಂದೆ ಬರಬೇಕು ಯಾವಾಗಲೂ. ಮುಂದೆ ನಾನು ಮಾಡಿ ತೋರಿಸ್ತೀನಿ ಅಂತೇಳಿ. ಅವಾಗ ಏನಾಗುತ್ತೆ? ಫಸ್ಟ್ ಕ್ಲಾಸ ತಿಳಿ. ಈಗ ಅವ್ರು ಮಾಡಿದಾಗೆ ಮಾಡಬೇಕು. ಹೇಳಿದ ಸಂಸ್ಕಾರ ಟೆಕ್ಸ್ಟ್ ಅದೇ. ಅವ್ರಿಗೆ ಹೇಗೆ ರೀಚ್ ಆದರೆ ಅವ್ರಿಗೆ ಉಪಯೋಗ ಆಗುತ್ತೆ ಹೇಳಬೇಕಲ್ಲ. ಆಹಾರನೇ ಒಬ್ಬ ರೋಗಿ ಕೊಡೋ ರೀತಿ ಬೇರೆ, ಗೊತ್ತಾಯ್ತಾ? ಒಬ್ಬ ಆರೋಗ್ಯವಂತನೂ ಕೊಡೋದು ಬೇರೆ, ಹಲ್ಲಿಲ್ದೇನೂ ಕೊಡೋದು ಬೇರೆ ಮತ್ತೆ, ಗೊತ್ತಾಯ್ತಾ? ಆ ರೀತಿ ಕೊಟ್ಟರೆ ಅದು ಆಹಾರ. ಆಹಾರ ಅಂತೂ ಬೇಕಲ್ಲ, ಗ್ಯಾರಂಟಿ. ಬಟ್ ಎಲ್ಲರಿಗೂ ಒಂದೇ ಮಾಡಿಬಿಟ್ರೆ ತಪ್ಪಾಗುತ್ತೆ, ಭಾರಿ ತಪ್ಪು. ಆ ರೀತಿ ಮಾಡೇ ಇವತ್ತು ಪ್ರಸಾರ ನಮ್ಮಲ್ಲಿ ನೋಡಿದ್ದೀರಿ. ಪ್ರಸಾರ ನಮ್ಮಲ್ಲಿರೋಷ್ಟು ಕಡಿಮೆ ಎಲ್ಲೂ ಇಲ್ಲ. ಕೆಲವು ಮತಗಳಿಗೆ ಬೇಸಿಸ್ಸೇ ಇಲ್ಲ, ಟೆಕ್ಸ್ಟೇ ಇಲ್ಲ. ಆ ಹುಟ್ಟಿರೋದೇ ಇತ್ತೀಚೆಗೆ. ಆ ಮತಗಳು ವರ್ಲ್ಡ್ ವೈಡ್ ಪ್ರಚಾರದಿದೆ. ನಮ್ಮದನ್ನು ಕ್ಯಾರಿ ಅಂತ ಕೇಳಿದ್ರೆ ಹೋದರೆ ಯಾರು ನೋಡೋರಕ್ಕೂ ಮೂರಾರು ಜನ ಕೊಡೋಕ್ಕೆ ಹೋಗ್ತಿರೋದಿಲ್ಲ. ಅದು ಯಾಕೆ? ಪ್ರಸಾರ ಸರಿ ಇಲ್ಲ. ಅವ್ರದ್ದು ಪ್ರಚಾರ ಇದೆ, ಪ್ರಸಾರ ಇದೆ. ಪ್ರಸಾರ ಬೇರೆ, ಪ್ರಚಾರ ಬೇರೆ. ಪ್ರಚಾರ ಅಡ್ವರ್ಟೈಸ್ ಕೂಗ್ಕೊತ ಹೋಗೋದಷ್ಟೇ. ಪ್ರಸಾರ ಅಂದರೆ ಕನ್ವಿನ್ಸ್ ಮಾಡಿ ಮಾಡೋದು. ಮತ್ತು ಮತಾಂತರ ಇದ್ದಾಗಲ್ಲ ಇದು. ಮೈಂಡ್ ಚೇಂಜ್ ಮಾಡಿದರೆ ಅದು ಪ್ರಸಾರ. ಫಿಸಿಕಲ್ ಚೇಂಜ್ ಮಾಡಿದರೆ ಅದು ಪ್ರಚಾರ. ಅದು ದುಡ್ಡು ಗಿಡ್ಡಿ ಮಾಡಿಬಿಡ್ಬೋದು ಅದನ್ನು. ನಮ್ಮಲ್ಲಿ ಅದೆಲ್ಲ ಇಲ್ಲ. ಆ ರೀತಿ ಚೇಂಜ್ ಮಾಡದೆ ಹೋದರೆ ಟೂ ಲೇಟ್. ಈಗಾಗಲೇ ಲೇಟ್. ಈಗ ಇನ್ನೂ ಲೇಟ್ ಆದರೆ ಕೊನೆಗೆ ಏನಾಗುತ್ತೆ? ಇದು ಉಳಿದವ್ರಿಗೆ ಹಾಳಾಗಲ್ಲ, ಅವರಿಗೆ ಉಪಯೋಗಕ್ಕೆ ಬರೋದಿಲ್ಲ. ಸಮಾಜಕ್ಕೆ ರೀಚ್ ಆಗಬೇಕಲ್ಲ. ವಿದ್ವಾಂಸ ಯಾವುದು ಡಾಕ್ಟ್ರ್ ಇದ್ದಾರಪ್ಪ, MBBS ಮುಗಿಸ್ತಾ, ಬೋರ್ಡ್ ಹಾಕೊಂಡು ಮನೆ ಲಾಕ್ ಹಾಕಿ ಮಾಡಿ ಕೂತ್ಕೊಂಡ್ಬಿಟ್ಟ, ಲಾಕ್ ಮಾಡಿಕೊಂಡು ಏನು ಉಪಯೋಗ? ಅದರಿಂದ ಒಂದು ಸೀಟ್ ವೇಸ್ಟ್ ಮಾಡಿದ ಪಾಪ ಬೇರೆ ಬರುತ್ತೆ. ಅವ್ನು ಅವೈಲೇಬಲ್ ಇರಲೇಬೇಕು. ಅವ್ನು ಇಲ್ಲದ್ರೆ ಮೆಡಿಕಲ್ ಉಪಯೋಗ ಇಲ್ಲ, ಇಂಜಿನಿಯರಿಂಗ್ ಉಪಯೋಗ, ಯಾವ ವಿದ್ಯೆನೂ ಉಪಯೋಗ ಇಲ್ಲ. ಇನ್ನೊಬ್ಬರು ತನಗೋಸ್ಕರ ಮಾಡಿಕೊಂಡ್ರೆ ವಿದ್ಯೆ ಬೇಕು, ಇನ್ನೊಬ್ಬರ ಕಡೆ ಮಾಡಿಸ್ಕೊಂಡ್ರೆ ತನಗಾಗಬೇಕು ವಿದ್ಯೆ. ತಾನು ಇನ್ನೊಬ್ಬನಿಗೆ ಕೊಟ್ಟಾಗ ಅದು ಮಹತ್ವ ಬರುತ್ತೆ. ಆ ರೀತಿ ಇವತ್ತು ತಮಗೆ ಉಪಯೋಗ ಆಗೋದಿಲ್ಲ ಆ ಸ್ಥಿತಿಯಲ್ಲಿದ್ದರೆ ಇನ್ನೊಬ್ಬರಿಗೆ ಏನು ಹೇಳೋದು ಬಂತೀವರು? ಅದು ಯೋಚನೆ ಮಾಡೋದಿಲ್ಲ. ಯೋಚನೆ ಮಾಡೋಕ್ಕೊಂದು ಎಲ್ಲರೂ ಸೇರಿ ಮೀಟಿಂಗ್ ಮಾಡಿದ್ರೆ ಆಗಿದೆ. ಎಲ್ಲರೂ ಸೇರೋದು ಸಾಧ್ಯ ಇಲ್ಲ ಕೆಲಸ, ಹೊತ್ತಾನೆ. ಎಲ್ಲರೂ ಸೇರಿಸೋ ಸಾಧ್ಯ ಇದೆಯಾ? ಇಂಪಾಸಿಬಲ್. ನಾವ್ಯಾಕೆ ಬರಬೇಕು ಅಂತ ನೀವೇ ಕರೀಲಿಕ್ಕೆ ನೀವೇ ಯಾರು ಅಂತ ಕರೀತಾರೆ. ನಮ್ಮನ್ನು ನೀವು ಕರಿತೀರ, ನಾವು ಸ್ವತಂತ್ರರು ಅಂತ ಹೇಳ್ಬಿಡ್ತಾರೆ. ತಪ್ಪದು. ಅದು ಹಾಗಾಗಬಾರ್ದು. ಇನ್ ದ ಇಂಟ್ರೆಸ್ಟ್ ಆಫ್ ಎಲ್ಲ ಚೀಫ್ ಮಿನಿಸ್ಟ್ರು ಮೀಟ್ ಆಗ್ತಾರೆ. ಅದಕ್ಕೆ ಇನ್ ದ ಇಂಟ್ರೆಸ್ಟ್ ಆಫ್ ಕಂಟ್ರಿ. ಅದು ನಾನು ದೊಡ್ಡ ಸ್ಟೇಟ್ ಚೀಫ್ ಮಿನಿಸ್ಟರ್, ಸ್ಟೇಟ್ ಹಾಗೆಲ್ಲ ಮಾಡಿದ್ರೆ ಏನು ಮಾಡೋಕ್ಕೀಗ? ದೊಡ್ಡ ಅದೆಲ್ಲ ಕೌಂಟ್ ಆಗೋದಿಲ್ಲ. ಚೀಫ್ ಮಿನಿಸ್ಟರ್ ಆಫ್ ದಿ ಇದಷ್ಟೇ, ಸೈಜ್ ಆಫ್ ದಿ ಸ್ಟೇಟ್ ನೋಡೋದಿಲ್ಲ ಯಾರು ಕೂಡ. ಆ ಥರ ಮಾಡಿದರೆ ವಂಡರ್ಫುಲ್ ಕೆಲಸ ಮಾಡ್ಬೋದು. ಅದಕ್ಕೆ ನಮ್ಮ ಮಾತಾಡೋಕ್ಕೆ ಯಾರೂ ಬೇಕಿಲ್ಲ, ನಾವೇ ಸಾಕು ಅಂತ ಹೇಳ್ತಾರೆ ಹಾಳು ಮಾಡೋಕ್ಕೆ. ಅವ್ರು ಗುಂಪು ಮಾಡ್ಕೊಂಡ್ಬಿಟ್ಟು ಗ್ರೂಪಿಸಮ್ ಶುರುವಾಗುತ್ತಲ್ಲ. ಅವ್ರ ಕರೆ ನೀವು ಯಾಕೆ ಹೋದ್ರಿ ಮೀಟಿಂಗಿಗೆ, ನಮ್ಮ ಮಟ್ಸೋನು ಯಾಕೆ ಹೋದ್ರಿ ಅಂತ ಕೇಳ್ತಾರೆ. ನೀವು ಕರೆಯೋದಿಲ್ಲ, ಅದು ಹೋಗೋಗಿಲ್ಲ, ಕ್ಯಾನ್ಸಲ್. ನಾವು ಕರೆಯೋದು ಯಾಕೆ? ಅವ್ರು ಮಾಡಿದ್ದು ನಾವು ಮಾಡಿದಾಗುತ್ತೆ, ನಾವು ಮಾಡಬಾರ್ದು. ಈ ಥರ ಒಂದು ಈಗೋ ಕಾನ್ಸೆಪ್ಟ್ ಇದ್ದಾಗ ಏನು ಸಾಧನೆ ಮಾಡೋಕ್ಕೆ ಬರೋದೇ. ಅದು ಬಿಟ್ಟರೆ ಅವು ಉಳಿದವ್ರು ಹಾಗಿಲ್ಲ. 1000 ಬ್ರಾಂಚ್ ಇದ್ದರೂ ಕೂಡ ಒಂದು ಬ್ರಾಂಚಿನ ಕಂಟ್ರೋಲ್ ಇದ್ದರೆ ಏನಾಗುತ್ತದ? ಆನ್ಸರಬಲ್. ಉಳಿದು ಯಾವುದಕ್ಕೂ ಸ್ವಾತಂತ್ರ್ಯ ಇರೋದಿಲ್ಲ. ಆ ಥರ ನಡೆಸ್ಬೇಕು. ಇದು ತಗೊಂಡಾಗ ಮಿಸ್ಸಿಂಗ್ ನಮ್ಮಲ್ಲಿ. ನೋ ಆಸ್ಕರ್ ನೋ ಟೆಲ್ಲರ್ ಅಂತಾರಲ್ಲ, ಪ್ರಧಾನ ಯಾರು, ಹೆಡ್ ಯಾರು, ಹೈಕಮಾಂಡ್ ಅಂತ ಒಂದಿರಬೇಕಲ್ಲ. ಎಲ್ಲರೂ ಹೈಕಮಾಂಡ್ ಆದಾಗ ಏನಾಗ್ತದಾಗ? ಎಲ್ಲರೂ ಸ್ವತಂತ್ರರಾದರೂ ಅಷ್ಟೇ ಹೋಪ್ಲೆಸ್ಸು, ಎಲ್ಲ ಅಸ್ವತಂತ್ರರಾದರೂ ಅಷ್ಟೇ ಹೋಪ್ಲೆಸ್ಸು. ಅದಕ್ಕೆ ಹೇಳಿದ್ದು ಆಚಾರ್ಯ, ಸ್ವತಂತ್ರ ಭಗವಾನ್ ವಿಷ್ಣು. ಒಬ್ಬ ಇರಬೇಕು ಯಾವಾಗಲೂ ಕೂಡ, ಇಲ್ಲೋದ್ರಾಗೋದಿಲ್ಲ. ಮನೆಗೆ ಯಜಮಾನ ಒಬ್ಬರು ಇರಬೇಕು. ಮೂರು ಜನ ಒಟ್ಟಿಗೆ ಮಾತಾಡಿದ್ರೆ ಹೇಗಿರುತ್ತದೆ? ಒನ್ ಅಟ್ ಎ ಟೈಮ್ ಮಾತಾಡ್ತಾರಲ್ಲ ಹಾಗೆ. ಅಲ್ಲಿಗೆ ಬಳಿಸ್ತಾ ಸೂಕ್ತ ಅರ್ಥ ಮುಗೀತೀಗ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವಾಯುದೇವ್ರ ಮಹಿಮೆಯನ್ನು ಎಷ್ಟು ಹೇಳಿದೆ, ಅವ್ರು ಏನು ಮಾಡಿದರು, ಯಾತಕ್ಕೆ ಮಾಡಿದರು, ಎಲ್ಲೆಲ್ಲಿ ಮಾಡಿದರು, ಅವ್ರ ಮಹಿಮೆ ಏನಾಯಿತು, ಅದರಿಂದ ಪರಿಣಾಮ ಏನೇನಾಯಿತು, ಹೇಗೆ ಹೇಳಿದ್ರೆ ಆಯ್ತು. ಎಷ್ಟು ವಿಷಯ ಬಂದಿದೆ 5 ಮಂತ್ರದೊಳಗೆ, ಅಷ್ಟು ವಿಷಯ ಹೇಳ್ತಾರೆ. ಅದಕ್ಕೆ ಪ್ರಾಣಾಗ್ನಿ ಸೂಕ್ತ ಅಂತ ಹೇಳಿದ್ರು. ಇದಕ್ಕೆಲ್ಲ ವಿದ್ಯಾರಣ್ಯರು ಮೊದಲಾದವರಲ್ಲಿ ಏನು ಮಾಡ್ತಾರೆ, ಬರೀ ಅಗ್ನಿ ಸೂಕ್ತ ಅಂತ ಅರ್ಥ ಮಾಡ್ತಾರೆ. ಆಚಾರ್ಯ ಹೇಳ್ತಾರೆ, ಹೌದು ಅಗ್ನಿ ಸೂಕ್ತ ಕರೆಕ್ಟು, ಈ ಅಗ್ನಿ ಅಲ್ಲ, ಪ್ರಾಣಾಗ್ನಿ ಸೂಕ್ತ ಇದೆ. ಪ್ರಾಣಾಗ್ನಿ ದೊಡ್ಡದು ಅಂತ ಷಟ್ಪ್ರಶ್ನೆಯಲ್ಲೇ ಬರುತ್ತೆ. ಪ್ರಾಣಾಗ್ನೇಯ ಅಂತಲ್ಲ, ಪ್ರಾಣಾಗ್ನೇಯ ಅಂದರೆ ಪ್ರಾಣದೇವರು ಅಂತ ಅರ್ಥ. ಮತ್ತು ಅಗ್ನಿಗೆ ಪ್ರಾಣದೇವರು ಬೇಕು.
ಪ್ರಾಣದೇವರಿಗೆ ಅಗ್ನಿ ಬೇಕಿಲ್ಲ. ಅರ್ಥ ಆಯ್ತಾ ಈಗ? ಇದು ಅದು ಅರ್ಥ ಮಾಡಿಕೊಂಡು ಯಾರು ದೊಡ್ಡವರಾಗ? ಪ್ರಾಣದೇವ. ಸಿಂಪಲ್ ಲಾಜಿಕ್. ಅವರ ಅರ್ಥದಲ್ಲೇ ತೊಗೊಂಡ್ರು ಕೂಡ ಅದು ವಾಯು ಸೂಕ್ತ ಆಗುತ್ತೆ. ವಾಯುದೇವರ ಮಹಿಮೆನೇ ಹೇಳುತ್ತೆ. ಅಶ್ವಮೇಧ ಎಲ್ಲಿಗೆ ಆ ಘಟ್ಟ ಮುಗಿದು ಮುಂದೆ ಕಂಟಿನ್ಯೂ ಮಾಡಿದೆ. ಅಶ್ವಮೇಧ ಕೃತಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು. ಇವೆಲ್ಲ ಮಹಾಭಾರತ ಶ್ಲೋಕಗಳು. ಇವೆಲ್ಲ ಸಿಗುತ್ತೆ ಮಹಾಭಾರತದಲ್ಲಿ. ಗೊತ್ತಾಯ್ತಾ? ನಾಳೆ ಅದರ ಅರ್ಥ ಹೇಳಿ ಉಳಿದೆಲ್ಲ ತಾರತಮ್ಯ ಅಂತ ಹೇಳಿ ಮುಕ್ತಾಯ ಮಾಡ್ತಾರೆ. ನಾಳೆ ಅದನ್ನು ನೋಡಿ. ಹಾಂ.